ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಆಪ್ಕಿ ಅದಾಲತ್ಗೆ ನಿಮಗೆ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಸಾಮಾನ್ಯವಾಗಿ ನಾವು ಎಂಥ ಜನರನ್ನ ಪ್ರಸ್ತುತಪಡಿಸ್ತೇವೆ ಅಂದ್ರೆ ಅವರು ದೊಡ್ಡ ವ್ಯಕ್ತಿ ಆಗಿರ್ತಾರೆ, ಮತ್ತೆ ಜನತೆಯ ಪ್ರೀತಿಯಿಂದಾಗಿ ಅವರು ಸೆಲೆಬ್ರಿಟೀಸ್ ಆಗಿರ್ತಾರೆ. ಅಂತವರು ಸಾರ್ವಜನಿಕರ ಕಣ್ಣಿಗೆ ನಕ್ಷತ್ರಗಳಾಗಿರ್ತಾರೆ, ಸ್ಟಾರ್ಸ್ ಆಗಿರ್ತಾರೆ. ಕೆಲವೊಂದ್ಸಲ ಇಂಥ ವ್ಯಕ್ತಿಗಳ ವಿರುದ್ಧ ಆರೋಪ ಕೂಡ ಮಾಡ್ತಾರೆ. ಅಂಥವರಿಂದ ಸ್ಪಷ್ಟನೆ ಕೇಳುವಂತ ಕೆಲಸನ ನಾವು ಮಾಡ್ತೇವೆ. ಪ್ರಸ್ತುತಪಡಿಸ್ತಾ ಇದ್ದೇವೆ ಇವತ್ತಿನ ಮೊಕದ್ದಮೆ ಆಪ್ಕಿ ಅದಾಲತ್ನಲ್ಲಿ. ಅದಾಲತ್ನ ಕಾರ್ಯಾಚರಣೆ ಶುರು ಮಾಡೋದಕ್ಕೆ ಅಪ್ಪಣೆ ನೀಡಲಾಗ್ತಿದೆ. ಈಗ ಮೊಕದ್ದಮೆ ಶುರುವಾಗ್ತಾ ಇದೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ದಲೇರ್ ಮೆಹಂದಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಪಾಪ್ ಸ್ಟಾರ್ ದಲೇರ್ ಮೆಹಂದಿ ಮೇಲಿರುವ ಆರೋಪವೆಂದರೆ ಇವರು ಆರೋಗೆಂಟ್ ಆಗಿದ್ದಾರೆ ಎಂಬುದು. ದಲೇರ್ ಅವರೇ, ನೀವು ಆರೋಗೆಂಟ್ ಹೇಗಾದ್ರಿ ಅಂತ ನಾನು ಆಮೇಲೆ ಹೇಳ್ತೇನೆ. ನೀವು ನಮ್ಮ ಜನತೆಗೆ ಹೇಳಿ, ನೀವು ನಿಜಕ್ಕೂ ನಿಮ್ಮ ಬಾಲ್ಯದಲ್ಲಿ ಹೇಗಿದ್ರಿ? ಹೇಳ್ತೀನಿ. ನಮ್ಮ ತಂದೆ ಮತ್ತೆ ನಮ್ಮ ತಾಯಿ ಬಲ್ಬೀರ್ ಕೌರ್ ಅವರು, ನಾನು ಯಾವಾಗ 5 ವರ್ಷದ ಹುಡುಗನಾಗಿದ್ನೋ ಆಗ್ಲೇ ಅವ್ರು ಎಲ್ರಿಗೂ ಹೇಳ್ತಿದ್ರು ನನ್ನ ಮಗ ಒಬ್ಬ ಸಿಂಗರ್ ಆಗ್ತಾನೆ ಅಂತ. ನನಗೆ ಟ್ರೀಟ್ಮೆಂಟೇ ಹೇಗೆ ಸಿಕ್ತು ಅಂದ್ರೆ ಅವ್ರು ಆಲ್ರೆಡಿ ನನ್ನ ಒಬ್ಬ ಸಿಂಗರ್ ಮಾಡಿಬಿಟ್ಟಿದ್ರು. ನಾನು ಹುಟ್ಟೋಕ್ ಮುಂಚೆನೆ ನನ್ನ ಹೆಸರು ಕೂಡ, ಪೂರ್ತಿ ಹೆಸರು ಏನ್ ಅನ್ಕೊಂಡಿದ್ರು ಅಂದ್ರೆ ಡಾಕು ದಿಲೇರ್ ಸಿಂಗ್ ಅಂತ ಅನ್ಕೊಂಡಿದ್ರು ಅಪ್ಪ ಅಮ್ಮ. ಸೊ ಈ ಡಾಕು ಎಲ್ಲಿಂದ ಬಂತು? ದಲೇರ್ ಸಿಂಗ್ ಅಂತೂ ಅರ್ಥ ಮಾಡ್ಕೋತೀನಿ. ಈ ಡಾಕು ಯಾಕಂದ್ರೆ ಒಂದ್ ಫಿಲಮ್ ಇತ್ತು, ಜೋಹಾರ್ ಮೆಹಮೂದ್ ಅಂಡ್ ಗೋವಾ. ಅದು ಮೋಸ್ಟ್ಲಿ ಎಲ್ರಿಗೂ ನೆನಪಿರುತ್ತೆ. ಅದರಲ್ಲಿ ಪ್ರೇಮ್ನಾಥ್ ಅವ್ರು ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಡಾಕು ದಿಲೇರ್ ಸಿಂಗ್ ಅವ್ರ ಹೆಸರು, ಪ್ರೇಮ್ನಾಥ್ ಜಿ ಅವ್ರದ್ದು. ಅವರು ದೇಶಕ್ಕೋಸ್ಕರ ತಮ್ಮ ಪ್ರಾಣ ಬಿಟ್ಬಿಡ್ತಾರೆ. ಸೊ ಅಪ್ಪ ಅಮ್ಮನಿಗೆ ಇಡೀ ಫಿಲ್ಮ್ ಅಲ್ಲಿ ಆ ಸೀನ್ ಅಷ್ಟೇ ತುಂಬಾ ಇಷ್ಟ ಆಗಿತ್ತಂತೆ. ಅದಕ್ಕೆ ಅವ್ರು ಆಗ ಅನ್ಕೊಂಡಿದ್ರಂತೆ, ದೇವ್ರು ಒಂದ್ ವೇಳೆ ನಮ್ಗೆ ಒಬ್ಬ ಮಗನ್ನ ಕೊಟ್ರೆ ಅವ್ನಿಗೆ ಡಾಕು ದಿಲೇರ್ ಸಿಂಗ್ ಅಂತ ಹೆಸರಿಡೋಣ ಅಂತ. ಅಂದ್ರೆ ಈ ಡಾಕು ಎಲ್ಲಾದ್ರೂ ದರೋಡೆ ಮಾಡದ್ನಾ? ಹಾ, ಕಳ್ತನ ಮಾಡಿದೀನಿ. ಇಡೀ ದೇಶದಲ್ಲಿ ನನಗೆ ಅಂತ ಕೆಲವು ಫ್ಯಾನ್ಸ್ ಇದ್ದಾರೆ. ಅವ್ರ ಮನ್ಸಲ್ಲಿ ನನ್ನ ಹೆಸರು ಓಡ್ತಾ ಇದೆ. ಅವ್ರ ಹತ್ರ ಮಾತಾಡಿದಾಗ ಅವರೆಲ್ಲ ಹೇಳ್ತಾರೆ ನಾನು ಅವ್ರ ಹೃದಯನ ಕದ್ದು ಬಿಟ್ಟಿದ್ದೀನಿ ಈ ಅಂತ. ಮಾತು ನಿಜನಾ? ನಿಮ್ಮ ಮನೆಯವರು ಅಮೆರಿಕಕ್ಕೆ ಕರ್ಕೊಂಡು ಹೋದ್ರು? ಹೌದು, ನನ್ ಗಂಡಂದಿರಿದ್ದಾರೆ. ಅಮರ್ಜಿತ್ ಅಂತ, ಶಂಶೇರ್ ಅಂತ, ಮತ್ತೆ ರಂಜಿತ್ ಅಂತ. ಇವರೆಲ್ಲ ನನ್ನ ಹೊರಗೆ ಕರ್ಕೊಂಡು ಹೋಗಿದ್ರು. 86 ಅಲ್ಲಿ ಹೊರಗೆ ಹೋಗಿದ್ದೆ ನಾನು. ಅಲ್ಲಿ ಹೋದ್ಮೇಲೆ ಕೂಡ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ನಾನು ಹಾಟ್ ಡಾಗ್ ನ ಸೇಲ್ ಮಾಡ್ತಿದ್ದೆ, ಮತ್ತೆ ಕೆಲವು ಸತಿ ಬರ್ಗರ್ ನ ಸೇಲ್ ಮಾಡ್ತಿದ್ದೆ, ಮತ್ತೆ ಕಾಫಿದ ಎಂಟೈರ್ ಟ್ರಕ್ ತಗೊಂಡು ಇಡೀ ದಿನ ಕಾಫಿ ಮಾರ್ತಾ ಇರ್ತಿದ್ದೆ. ಅವರು ನಿಮ್ಗೆ ಟ್ಯಾಕ್ಸಿ ಓಡಿಸುವಂತ ಕೆಲಸ ಕೊಟ್ಟಿದ್ರು? ಹೌದು, ನಾನು ಟ್ಯಾಕ್ಸಿ ಕೂಡ ಓಡಿಸ್ತಿದ್ದೆ ತುಂಬಾ ವರ್ಷಗಳ ಕಾಲ. ಅದು ಬರ್ಕ್ಲೆ ಸಿಟಿನಲ್ಲಿ. ಮತ್ತೆ ನನಗೆ ಅದು ಕೂಡ ಒಳ್ಳೆ ಕೆಲಸ ಆಗಿತ್ತು. ಆದ್ರೆ ನೀವ್ ಅದನ್ನ ಬಿಟ್ಟು ಇಲ್ಲಿ ಇಂಡಿಯಾಗ್ ಬಂದ್ಬಿಟ್ರಿ. ಆಕ್ಚುಲಿ ನನ್ಗೆ ಯಾವಾಗ್ಲೂ ಅನಿಸ್ತಾ ಇತ್ತು, ಇದು ನಾನ್ ಮಾಡುವಂತ ಕೆಲಸ ಅಲ್ಲ. ಈ ಹಾಟ್ ಡಾಗ್ ಮಾರೋದು, ಈ ತರ ಬೇರೆ ಕೆಲಸ ಮಾಡೋದು. ಯಾವತ್ತಾದ್ರೂ ಇಂಡಿಯಾಗ್ ಬರ್ಬೇಕು ಅಂತ ಅನ್ಕೋತಾ ಇದ್ದೆ. ಒಂದ್ ಶೋ ಇತ್ತು ತುಂಬಾ ಒಳ್ಳೆ, ನಮ್ ಸನ್ನಿ ಡಿಯೋಲ್ ಮತ್ತೆ ಧರ್ಮೇಂದ್ರ ಸರ್ ಅವ್ರದ್ದು. ಅದು ಒಂದಿನ ರಾತ್ರಿ ಅರೇಂಜ್ ಆಗಿತ್ತು. ಅವತ್ತು ನಾವು ತುಂಬಾ ಏಟ್ಗಳನ್ನ ತಿಂದ್ವಿ ಆ ಟಿಕೆಟ್ ನ ತಗೊಳ್ಳೋದಕ್ಕೋಸ್ಕರ. ನಾನು ಈ ಶೋನ ಯಾವಾಗ ನೋಡ್ದೆ ಅವಾಗ ನನ್ನ ಮನಸ್ಸಲ್ಲಿ ದೃಢವಾಗಿ ಒಂದ್ ವಿಷಯ ಬಂತು. ನನ್ ಮುಂದೆ ಏನ್ ಸ್ಟೇಜ್ ಇದೆ ಅದು ನಾನಿರ್ಬೇಕಾದ ಜಾಗ. ನಾನು ಆಡಿಯನ್ ಆಗಿ ಇಲ್ಲಿಂದ ಬರೀ ಸ್ಟೇಜ್ ನ ನೋಡಬಾರ್ದು, ನಾನು ಸ್ಟೇಜ್ ಮೇಲೆ ಇರ್ಬೇಕು, ಅವ್ರು ನನ್ನ ನೋಡ್ಬೇಕು ಅಂತ ಡಿಸೈಡ್ ಮಾಡಿದೆ. ತುಂಬಾ ಕನಸು ಕಾಣ್ತೀರಿ ಅಂತ ನನ್ಗನ್ಸುತ್ತೆ. ಹಾ, ಕನ್ಸು. ನಾನು ತುಂಬಾ ಚಿಕ್ಕವನಿದ್ದಾಗ್ಲಿಂದು ಬಾಂಬೆಲ್ ಒಂದು ಗುರುದ್ವಾರ ಇದೆ, ಅಲ್ಲಿ ನಾನು ತಬ್ಲಾ ಬಾರಿಸ್ತಾ ಇದ್ದೆ. ಆಗ ನನಗೆ ಒಂದು 150 ರೂಪಾಯಿ ಸಂಬಳ ಅಂತ ಸಿಗ್ತಾ ಇತ್ತು. ಅಲ್ಲಿ ನನಗಿಂತ ಕಡಿಮೆ ಪೋಸ್ಟ್ ಇರೋರ್ನ ಸೇವಕರು ಅಂತ ಕರೀತಾ ಇದ್ರು. ಆಗ ನಾನು ಅವ್ರ ಹತ್ರ ಹೇಳ್ತಿದ್ದೆ, ನೋಡಿ ಒಂದಿನ ಬಂದೇ ಬರುತ್ತೆ, ಅವತ್ತು ನೀವು ನನ್ನ ಮೀಟ್ ಮಾಡೋದಕ್ಕೂ ಕಷ್ಟ ಆಗತ್ತೆ ಅಂತ. ಆಗ ಅವರು, ಏನು ಅಂತದ್ ನೀನೇನ್ ಮಾಡ್ತೀಯ ಅಂತ ನನ್ನ ಪ್ರಶ್ನೆ ಮಾಡ್ತಿದ್ರು. ಆಗ ನಾನು ಹೇಳ್ತಿದ್ದೆ, ಒಂದಿನ ನನ್ನ ಫೋಟೋನ ನೀನು ಮ್ಯಾಗಝಿನ್ ಅಲ್ಲಿ ನೋಡ್ತೀಯಾ, ದಿಲೇರ್ ಮೆಹಂದಿ ಇದನ್ ಮಾಡಿದ್ದಾರೆ, ದಿಲೇರ್ ಮೆಹಂದ್ ಸಿಂಗ್ ಇದನ್ನೇನೋ ಅಚೀವ್ ಮಾಡಿದ್ದಾರೆ ಅಂತ. ದಿಲೇರ್ ಮಾಡಿರೋ ಹಾಡ್ ನೋಡಿ ಇದು ಅಂತ FM ಅವ್ರು ಹೇಳ್ತಿರ್ತಾರೆ. ಇದನ್ನೆಲ್ಲ ನಾನು ಹೇಳಿದ್ಮೇಲೆ ಅವ್ನು ನನ್ನ ಆಡ್ಕೊಳಕ್ಕೆ ಶುರು ಮಾಡ್ಬಿಡ್ತಿದ್ದ. ಅಲ್ಲ, ನೀನ್ ಇಷ್ಟೊಂದು ದೊಡ್ಡ ಕನ್ಸುಗಳನ್ನ ಇಟ್ಕೊಂಡಿದ್ಯಾ, ನನಗನ್ಸುತ್ತೆ ನೀನ್ ಇದ್ಯಾವ್ದು ಅಚೀವ್ ಮಾಡಲ್ಲ ಅಂತ. ಸುಮ್ನೆ ಕೆಲಸ ನೋಡು ಅಂತಿದ್ದ. ಅದಾದ್ಮೇಲೆ ಈ ತಾರಾರಾರ ಬಲ್ಲೆ ಬಲ್ಲೆ 2 ಸಾಂಗ್ ಹಿಟ್ ಆಯ್ತು 3 ವರ್ಷ ಆದ್ಮೇಲೆ. ಆಮೇಲೆ ನಾನು ಅವನ್ನ ಹುಡುಕ್ದೆ, ಮತ್ ಹೋಗಿ ಒಂದ್ಸತಿ ಕೇಳ್ದೆ, ನಾನ್ ಯಾರು ಅಂತ ಪರಿಚಯ ಇದೆಯಾ ಅಂತ. ನಿಮ್ಮನ್ನ ಯಾರು ಗುರ್ತಿಡಿಯಲ್ಲ, ನೀವು ದಿಲೇರ್ ಮೆಹಂದಿ ಅಲ್ವಾ? ನಾನ್ ಮತ್ತೆ ಕೇಳ್ದೆ, ಒಂದ್ ಸ್ವಲ್ಪ ಯೋಚನೆ ಮಾಡಿ, ಒಂದು 10-15 ವರ್ಷದ ಕೆಳಗೆ ನನ್ನ ಯಾವತ್ತಾರು ಮೀಟ್ ಮಾಡಿದ್ರ ಅಂತ ಯೋಚನೆ ಮಾಡಿ ಅಂತ ಕೇಳ್ದೆ. ನಾನು ಹೆಚ್ಚು ಕಡಿಮೆ ನಿಮ್ ಜೊತೆ 1 ವರ್ಷ ಇದ್ದೀನಿ ಅಂದೆ. ಅವನಿಗೆ ನೆನಪು ಮಾಡ್ದೆ ನಾನು. ಆಮೇಲೆ ಅವನು ಅಳೋದಕ್ ಶುರು ಮಾಡ್ಬಿಟ್ಟ. ನೀನ್ ಏನೆಲ್ಲ ಮಾತಾಡಿದ್ದೆ ಅದೆಲ್ಲ ಇವತ್ತು ಸತ್ಯ ಆಗ್ತಿದೆ ಅಂತ ಹೇಳ್ದ. ನೀವು ಅವ್ರಿಗೆ ನೆನಪು ಮಾಡಿದ್ರಿ, ಆದ್ರೆ ತುಂಬಾ ಜನ ಇದ್ದಾರೆ. ಅವರ ಕಂಪ್ಲೇಂಟ್ ಏನು ಅಂತಂದ್ರೆ, ನೀವು ಯಶಸ್ವಿ ಆದ ನಂತರ ಮತ್ತೆ ಸ್ಟಾರ್ ಆದ ನಂತರ
ದಲೇರ್ ಮೆಹಂದಿ ಆರೋಗೆಂಟ್ ಆಗೋದ್ರು, ಅವ್ರನ್ನ ಮರೆತು ಬಿಟ್ರು. ಒಂದ್ ಹೆಸರಿದೆ, ಜವಾರ್ ವಟ್ಟಲ್. ಹಾ. ಅವ್ರು ಹೇಳ್ತಾರೆ, ಒಂದ್ ವೇಳೆ ನಾನ್ ಇಲ್ದೆ ಹೋಗಿದ್ರೆ ಯಾವತ್ತೂ ಯಾರಿಗೂ ಬಹುಶಃ ಗೊತ್ತಾಗ್ತಾನೆ ಇರ್ಲಿಲ್ಲ ದಲೇರ್ ಯಾರು, ಮೆಹಂದಿ ಯಾರು ಅಂತ. ನಾನು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ, ದಿಲೇರ್ ಮೆಹಂದಿನೇ ಇಲ್ಲ ಅಂದಿದ್ರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಬಟ್ಟಲ್ ಯಾರು ಅಂತ. ಬಟ್ಟಲ್ಗೆ ನನ್ನಿಂದ ಅಥವಾ ಅವನಿಂದ ನನಗೆ ಸ್ವಲ್ಪ ರೆಕಗ್ನಿಷನ್ ಸಿಕ್ಕಿದೆ. ಈಗ ನಾನು ಹೇಳಕ್ ಇಷ್ಟಪಡ್ತೀನಿ, ಅವನು ತುಂಬಾ ಆರೋಗ್ಯ, ಯಾಕಂದ್ರೆ ಅವ್ನು ಯಾವತ್ತೂ ನನ್ನಿಂದ ಅವ್ನಿಗೆ ಹೆಸರು ಸಿಕ್ಕಿದೆ ಅಂತ ಹೇಳ್ಕೊಂಡೇ ಇಲ್ಲ. ಆದ್ರೆ ಇದು ನಿಜನಾ? ಪ್ರಾರಂಭದ ಹಾಡುಗಳೇನಿತ್ತಲ್ಲ ಅದು ಅವರೇ ಮಾಡಿದ್ದ? ಖಂಡಿತ ಇಲ್ಲ. ನಾನಿವತ್ತು ಅದನ್ನ ಕ್ಲಿಯರ್ ಮಾಡ್ಬಿಡ್ತೀನಿ. ಇಲ್ಲಿ ಎಲ್ಲ ಜನರು ಇದನ್ನ ನೋಡ್ತಾ ಇರ್ತಾರೆ ಅನ್ಕೋತೀನಿ. ಜೋಹಾರ್ ಭಟ್ಟಲ್ ಸಾಹೇಬ್ರು ಮ್ಯೂಸಿಕ್ ನ ಅರೇಂಜ್ ಮಾಡಿದ್ರು ಈ ನಮ್ಮ ರವಿ ಪವಾರ್ ಮತ್ತೆ ಬಬ್ಲು ಅವರಿಂದ. ಅವ್ರು ಮಾಡಿದ ಸಹಾಯ ಏನು ಅಂದ್ರೆ, ನನ್ನ ಅವರು ಮ್ಯಾಗ್ನಸ್ ಸೌಂಡ್ ಕಂಪ್ನಿ ಜೊತೆ ಮೀಟ್ ಮಾಡಿಸಿದ್ರು, ಮತ್ತೆ ಅವ್ರ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆಯ್ತು. ಯಾಕಂದ್ರೆ ನಾನು ಮುಂಚೆನೇ ಹೇಳ್ತಾನೆ ಇದ್ದೀನಿ, ಬೋಲೋ ತಾರಾರ ನನ್ಗೆ ಅಮ್ಮ ಹೇಳ್ಕೊಟ್ಟಿದ್ ಸಾಂಗು ಅಂತ. ನಾನು ಅದನ್ನ ಅಮ್ಮನಿಂದಾನೇ ಕಲ್ತಿರೋದು, ಅವ್ರ ಹಾಡಿನ ಕೇಳಿ ಕಲ್ತಿರೋದು. ಒಂದ್ ವೇಳೆ ಈ ಗೀತೆ ಜೋಹರ್ ಭಟ್ಟಲ್ ಅವ್ರದ್ದಾಗಿದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೆ, ಅವರಿಂದ ನಾನು ಕಲ್ತೆ ಅಂತ. ಯಾರ್ ಕಂಪೋಸಿಷನ್ ಇರುತ್ತೆ, ಯಾರ್ದು ಲಿರಿಕ್ಸ್ ಇರುತ್ತೆ, ಅವರು ಆ ಸಾಂಗ್ ನ ಅಧಿಕಾರಿ ಆಗಿರ್ತಾರೆ. ಏನೋ ಒಂದು ಲೆಕ್ಕಾಚಾರದಲ್ಲಿ ಅವ್ರು ಬರ್ದ್ಬಿಟ್ರು ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ಕಂಪೋಸಿಷನ್ ಬೈ ಜೋಹಾರ್ ಭಟ್ಟಲ್. ಅದು ಯಾಕೋ ನನಗೆ ಸರಿ ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ನಮ್ಮ ಮಮ್ಮಿ ಹೆಸರು ಹೇಳಿ ಅಥವಾ ಒಂದು ಹಳೆ ಫೋಕ್ ಸಾಂಗ್ ಅಂತ ಬೇಕಾದ್ರೂ ಹೇಳ್ಬೋದಿತ್ತು. ನೀವು ಮ್ಯೂಸಿಕ್ ಮಾಡೇ ಇಲ್ಲ ಅಂದ್ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಹೇಗಾಗ್ತೀರಾ? ಇದೆಲ್ಲ ಆದ್ಮೇಲೆ ಅವ್ರು ನನ್ನ ಆರೋಗ್ಯಂಟ್ ಅಂತ ಕರೆಯೋದಕ್ಕೆ ಶುರು ಮಾಡ್ಕೊಂಡ್ರು ಅನ್ಸುತ್ತೆ. ಸೊ ನಾನು ಆರೋಗ್ಯಂಟ್ ಹೌದು ಅಲ್ವೋ ಅದನ್ನಾದ್ರೂ ಹೇಳಿ. ಆಕ್ಚುಲಿ ನನಗೆ ಹಾಗೇನು ಅನ್ಸಲ್ಲ. ಅಂಡ್ ನಾನು ತುಂಬಾ ಓದಿ ಬರ್ದಿದ್ದು ಕೂಡ ಮಾಡಿಲ್ಲ. ಈ ಆರೋಗ್ಯಂಟ್ ಅಂತ ಕೇಳಿಸ್ಕೊಂಡ್ರೆ ಇದೇನು ಅಂತ ಅರ್ಥನೇ ಆಗಲ್ಲ ನನಗೆ. ಯಾವಾಗ ನಾನು 15 ವರ್ಷದ ಹಳೆ ಫ್ರೆಂಡ್ನ ಹುಡ್ಕೊಂಡೋಗಿ ಮಾತಾಡಿಸ್ತೀನಿ, ಅವ್ನು ನನಗೆ ಹೊಡಿತಾ ಇದ್ದ, ಬೈತಿದ್ದ, ಮತ್ತೆ ಅವ್ನು ನನ್ನ ಆಡ್ಕೋತಾ ಇದ್ದ. ನಾನು ಅಂತವನ್ನೇ ಹುಡುಕಿ ಹೋಗಿ ಮಾತಾಡ್ಸಿದ್ದೀನಿ, ನಾನಿನ್ನ ಮೀಟ್ ಮಾಡ್ಬೇಕು ಅಂತ. ಹಂಗಿದ್ಮೇಲೆ ಜೋಹಾರ್ ಭಟ್ಟಲ್ ಅವ್ರಿಗೆ ನಾನು ಆರೋಗ್ಯಂಟ್ ಅಂತ ಯಾವತ್ತೂ ಅನಿಸ್ಲೇಬಾರ್ದು. ಉದಾಹರಣೆ ಕೊಡ್ತೀನಿ. ಹಾ, ಕೊಡಿ. ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ಹಾಡ್ ಹಾಡ್ತೀರಾ, ಅದರಿಂದ ನಿಮ್ಗೆ ತುಂಬಾ ಪಾಪ್ಯುಲಾರಿಟಿ ಸಿಗುತ್ತೆ. ಮೃತ್ಯುದಾತ ಸಿನಿಮಾದಲ್ಲಿ. ಹೌದು ಹೌದು. ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೋ ಮತ್ತೆ ಹಾಡು ಹಿಟ್ ಆಗುತ್ತೋ ನೋಡಿ, ಆಗ ನೀವು ಜನಗಳ ಹತ್ರ ಹೇಳ್ತೀರಾ ಇದು ಮೃತ್ಯುದಾತ ಮತ್ತೆ ನಾನು ಅಮಿತಾಬ್ ಬಚ್ಚನ್ಗೆ ಜನ್ಮದಾತ ಅಂತ. ಇಲ್ಲ ಇಲ್ಲ, ಈ ತರ ನಾನು ಯಾವತ್ತೂ ಅನ್ಕೊಳಕ್ಕೂ ಆಗಲ್ಲ ಅಥವಾ ಯೋಚನೆ ಮಾಡಕ್ಕೂ ಆಗಲ್ಲ. ಯಾಕಂದ್ರೆ ನಾನು ಶುರುವಿಂದಾನೇ ಚಿಕ್ಕವನಿದ್ದಾಗ್ಲಿಂದಲೂ ಬಚ್ಚನ್ ಸರ್ ಅವ್ರಿಗೆ ತುಂಬಾ ದೊಡ್ಡ ಅಭಿಮಾನಿ. ಕೆಪಾಸಿಟಿನೇ ಇರಲಿಲ್ಲ ನಾನು ಈ ಸ್ಟೇಜ್ ವರ್ಗೂ ಬಂದು ಅವ್ರ ಜೊತೆ ಅಥವಾ ಅವ್ರಿಗೋಸ್ಕರ ಹಾಡಾಡ್ತೀನಿ ಅನ್ನೋದು. ಈಗಲೂ ಕೂಡ ಒಬ್ಬ ಫ್ಯಾನ್ ತರ ಅವ್ರನ್ನ ನೋಡ್ತಾನೆ ಇರ್ತೀನಿ ಯಾವಾಗ್ಲೂ. ಈ ಮೀಡಿಯಾದವರು ಆ ತರ ಒಂದು ಹೈಪ್ ಕೊಟ್ಬಿಟ್ರು ಅನ್ಸುತ್ತೆ. ಆಗ ನಾನು ಅವ್ರಿಗೆ ಯಾವಾಗ್ಲೂ ಹೇಳ್ತಾ ಇದ್ದೆ, ಇಲ್ಲ ನೋಡಿ ಬಚ್ಚನ್ ಅವರೇ ನನಗೆ ಕರೆದು ಈ ಆಪರ್ಚುನಿಟಿನ ಕೊಟ್ಟಿರೋದು. ಸೊ ನಾನು ಈ ತರ ಎಲ್ಲ ಅನ್ಕೊಳ್ಳೋದು ಅಥವಾ ಎಲ್ಲರೂ ಹೇಳ್ಕೊಳ್ಳೋದು ತುಂಬಾ ತಪ್ಪಾಗತ್ತೆ ಅಂತ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್, ನಿಮ್ಗೆ ನನ್ನ ಪ್ರಶ್ನೆ ಏನು ಅಂದ್ರೆ, ಇತ್ತೀಚೆಗೆ ಪಂಜಾಬಲ್ಲಿ ಎಷ್ಟೊಂದ್ ಜನ ಸಿಂಗರ್ಸ್ ಬರ್ತಾ ಇದ್ದಾರೆ. ಹೌದೌದು. ನಿಮ್ಗೆ ಅವ್ರನ್ನೆಲ್ಲ ನೋಡಿದ್ರೆ ಕಾಂಪಿಟೇಷನ್ ಅಂತ ಅನ್ಸತ್ತಾ, ಅಥವಾ ನಿಮ್ ಲೆವೆಲ್ ವರ್ಗೂ ನೀವ್ ಅವ್ರನ್ನ ನೋಡೇ ಇಲ್ವಾ ಇದುವರೆಗೂ? ಯಾಕಂದ್ರೆ ದಿನಕ್ಕೊಬ್ಬೊಬ್ರು ಹುಡ್ಕೋತಾ ಇದಾರೆ, ಲೋಕಲ್ ಸಿಂಗರ್ಸ್ ಎಲ್ಲ ಇದಾರೆ. ಸೊ ಅವ್ರಿಗೆಲ್ಲ ನಿಮ್ ಪ್ರಕಾರ ನೀವೇನ್ ಸಂದೇಶ ಕೊಡ್ತೀರಾ ಸರ್? ನಾನು ಎಷ್ಟು ಹಾಡುಗಳನ್ನ ಕಲ್ತಿದ್ದೀನಿ ಅಂದ್ರೆ, ಈಗ ನಾನು ಗಜಲ್ ಹಾಡಬೇಕು ಅಂದ್ರೆ ಗಜಲ್ ಹಾಡ್ತೀನಿ, ಕವಾಲಿ ಹಾಡಬೇಕು ಅಂದ್ರೆ ಕವಾಲಿ ಹಾಡ್ತೀನಿ, ಫಿಲ್ಮ್ ಸಾಂಗ್ ಅಂದ್ರೆ ಫಿಲ್ಮ್ ಸಾಂಗ್ ನಾ ಹಾಡ್ತೀನಿ, ಪಂಜಾಬಿ ಪಾಪ್ ಸಾಂಗ್, ಪಂಜಾಬಿ ನಾನು ಭಜನೆ ಹಾಡ್ಬೇಕಾ, ಶಬ್ದ ಹಾಡ್ಬೇಕಾ ಅದನ್ನು ಹಾಡ್ತೀನಿ. ಯಾವತ್ತು ನನಗೆ ಈ ಕಾಂಪಿಟೇಷನ್ ಇಂದ ಭಯ ಅಂತಾಗಿಲ್ಲ. ಯಾಕಂದ್ರೆ ನನ್ನ ಕವಾಲಿ ಕೂಡ ತುಂಬಾ ಹಿಟ್ ಆಗಿದೆ. ತೂ ಮೇರೆ ರೂಬ್ ರೂಬ್ ಹೇ ಅನ್ನೋ ಒಂದು ಒಳ್ಳೆ ಸಾಂಗ್ ಕೂಡ ಹಿಟ್ ಆಗಿದೆ. ತೂ ಮೇರೆ ರೂಬ್ ರೂ ಹೈ ಮೇರಿ ಆಂಖೋ ಕಿ ಇಬಾದತ್ ಹೈ, ಇದೊಂದು ಕವಾಲಿ ಗೀತೆ. ಮತ್ತೆ ನನ್ನ ಗಜಲ್ ಕೂಡ ಇದೆ. ಕಜರಾರೆ ಕಜರಾರೆ ನೈನಾವಾಳೆ ನೈನಾ ತೆರೆ ಚಂಬಲ್ ದೆ ಲುಟೇರೆ ऊंचे मचानों से बादल उड़ाते हैं। और बोलो तारा रा कंजर कलोल कर दी, बोलो तारा रा हाय हाय ओ रब्बा, 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 हाय ओ रब्बा। साढ़े दिल ते साढ़े दिल ते साढ़े दिल ते छुरियां चलाइया, सानू कट्टिया सानू कट्टिया सानू कट्टिया वांग कसाइया के बह गए अस दिल फड़ के दिल फड़ के दिल फड़ के जद मोरा वांग पहला पाइया। ನಾವಿವತ್ತು ಆಪ್ಕಿ ಅದಾಲತ್ನಲ್ಲಿ ಮೊಕದ್ದಮೆ ಹೂಡಿದ್ದೇವೆ ಮತ್ತೆ ಸ್ಪಷ್ಟೀಕರಣ ಕೇಳ್ತಾ ಇರೋದು ಪಾಪ್ ಸ್ಟಾರ್ ದಲೇರ್ ಮೆಹಂದಿ ಅವರಿಂದ. ಆಪ್ಕಿ ಅದಾಲತ್ನಲ್ಲಿ ಪಾಪ್ ಸ್ಟಾರ್ ದಲೇರ್ ಮೆಹಂದಿ ಮೇಲಿರುವ ಆರೋಪವೆಂದರೆ ಇವರು ಸತ್ಯದಿಂದ ದೂರ ಓಡುತ್ತಾರೆ ಎಂಬುದು. ದಲೇರ್ ಅವರೇ, ಜನಸಮೂಹ ಒಂದು ಸತ್ಯ. ಈಗ ನೀವು ತಲುಪಿರುವಂತಹ ಹಂತದಲ್ಲಿ ಜನರು ನಿಮ್ಮನ್ನ ಪ್ರೀತಿಸ್ತಾರೆ, ನಿಮ್ಮ ಮಾತನ್ನ ಕೇಳ್ತಾರೆ.
ಆದ್ರೆ ಕ್ರೌಡ್ನ ನೋಡಿ ನೀವು ಭಯ ಪಡ್ತೀರಾ ಅಂತ ಕೇಳ್ಪಟ್ಟೆ ಇತ್ತೀಚೆಗೆ. ಈ ಕ್ರೌಡ್ ಅನ್ನೋದನ್ನ ನಾನು ತುಂಬಾ ನೋಡಿದೀನಿ, ಯಾಕಂದ್ರೆ ಅದರಿಂದ ಹೆದರುವಂತ ಅಗತ್ಯ ಇಲ್ಲ. ನಾನ್ ಶೋ ಅಂತ ಬಂದಾಗ 1.5 ಲಕ್ಷ ಜನ ಒಟ್ಟಿಗೆ ಇರೋದನ್ನ ನೋಡಿದೀನಿ, ಡಾನ್ಸ್ ಮಾಡೋದನ್ನ ನೋಡಿದೀನಿ. ಆದ್ರೆ ನೀವು ಡೆಲ್ಲಿ ಪೊಲೀಸ್ನವ್ರಿಗೆ ಒಂದು ಪತ್ರ ಬರೀತೀರಿ, ನನಗೆ ಸೆಕ್ಯೂರಿಟಿ ಕೊಡಿ, ಯಾಕಂದ್ರೆ ಕ್ರೌಡಿಂದ ನಾನು ಬಚಾವಾಗ್ಬೇಕು ಅಂತ. ಒಂದ್ ಕಾರಣ ಇತ್ತು ಅದನ್ನ ಕೇಳೋದಕ್ಕೂ. ನನಗೆ 1 ತಿಂಗಳಿಂದ ನನಗೆ ಕಾಲ್ಗಳು ಬರ್ತಾನೆ ಇತ್ತು. ಅದೇನಂದ್ರೆ ಇದು ಅಬು ಸಲೀಂ ಅವರ ವಾಯ್ಸ್ ಅಂತ. 1 ತಿಂಗಳಿಂದ ಫೋನ್ ಬರ್ತಾನೆ ಇತ್ತು, ಮತ್ತೆ ಅವ್ರು ನನಗೆ ಹೇಳ್ತಾನೆ ಇದ್ರು. ಬಟ್ ನನಗೆ ಏನು ಹೇಳಕ್ ಆಗ್ಲಿಲ್ಲ. ಆಮೇಲೆ ನನಗೆ ಪೊಲೀಸರೇ ಬಂದು ಒಂದ್ ಟೇಪ್ ನ ನನ್ ಮುಂದೆ ಇಟ್ರು, ನೋಡಿ ನಿಮ್ಗೆ ಬರ್ತಿರೋ ಥ್ರೆಟ್ ಕಾಲ್ಸ್ ಅಂತ. ಸತ್ಯನೇ, ಯಾಕಂದ್ರೆ ಎಲ್ರು ಭಯ ಪಡ್ತಾರೆ, ನಾನು ಕೂಡ ಭಯ ಪಡ್ತೀನಿ. ಆದ್ರೆ ನಾನು ಎಲ್ಲೂ ಹೇಳಿರ್ಲಿಲ್ಲ ಹಿಂಗೆ ಅಂತ. ಅವ್ರು ನನಗೆ ಆ ಟೇಪ್ ಅನ್ನ ಒಂದ್ಸರಿ ಕೇಳಿಸಿದ್ರು. ನಾನ್ ಹೇಳಿದೆ, ನೀವು 1 ತಿಂಗಳಿಂದ ಇದನ್ನೆಲ್ಲ ರೆಕಾರ್ಡ್ ಮಾಡ್ತಾ ಕೂತಿದ್ದೀರಾ, ಅಟ್ಲೀಸ್ಟ್ ನನಗೆ ಹೆಲ್ಪ್ ಬೇಕಾ ಬೇಡವಾ ಅಂತ ಕೇಳಕ್ ಕೂಡ ನೀವು ಬಂದಿರ್ಲಿಲ್ಲ ಅಂತ. ಆಗ ಪೊಲೀಸ್ನವ್ರು ಹೇಳಿದ್ರು, ಯಾಕೆ ನೀವು ಒಂದ್ ಲೆಟರ್ ಅಲ್ಲಿ ಇದನ್ನ ಬರ್ಕೊಡ್ಬಾರ್ದು ಅಂತ. ಒಂದ್ ವೇಳೆ ನಾನು ಅದನ್ನ ಲೆಟರ್ ಅಲ್ಲಿ ಬರ್ಕೊಟ್ಬಿಟ್ಟಿದ್ರೆ ಅದು ನನಗೆ ಆಪೋಸಿಟ್ ಆಗಿ ವರ್ಕ್ ಆಗ್ತಿತ್ತು, ಮತ್ತೆ ನನ್ನ ಶೋಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಯಾಕಂದ್ರೆ ಎಲ್ಲಾದ್ರೂ ನಾನು ಶೋ ಮಾಡಕ್ಕೆ ಅಂತ ಹೋದಾಗ ಜನಗಳಿಗೆ ಒಂದು ಎಕ್ಸ್ಕ್ಯೂಸ್ ಸಿಕ್ಬಿಡುತ್ತೆ, ಅಲ್ಲಿ ಹೋದ್ರೆ ಏನಾದ್ರೂ ತೊಂದರೆ ಆಗ್ಬೋದು ಅಥವಾ ಬಾಂಬ್ ಆತರ ಏನಾದ್ರೂ ಆಗ್ಬೋದು ಅಂತ. ಅಲ್ಲಿ ನನ್ನ ಆಪೋಸಿಷನ್ ಅಂತ ಯಾರಿದ್ರು, ಅದಕ್ಕೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ನೀವ್ ಯಾವ ತರ ಬರ್ಕೊಡಿ ಅಂದ್ರೆ ಕ್ರೌಡ್ ಅಲ್ಲಿ ಸ್ವಲ್ಪ ನನಗೆ ಭಯ ಆಗುತ್ತೆ, ಈ ತರ ಏನಾದ್ರೂ ಬರ್ಕೊಡಿ ಅಂತ. ನೋಡಿ, ವಿಷಯ ಏನಂದ್ರೆ ನೀವು ಸತ್ಯದಿಂದ ಓಡ್ ಹೋಗ್ತಾ ಇದ್ರಿ ಅನ್ನೋಂತ ಆರೋಪ ಇದೆ. ಸತ್ಯ ಏನು ಅಂತಂದ್ರೆ, ನಿಮಗೆ ದಾವೂದ್ ಇಬ್ರಾಹಿಂ ಮತ್ತು ಅಬು ಸಲೇಮಿಂದ ಕಾಲ್ಸ್ ಬರ್ತಾ ಇತ್ತು, ಆದ್ರೆ ಪೊಲೀಸ್ನವರು ಅದನ್ನ ಒಪ್ಕೊಳ್ಳಿಲ್ಲ. ಯಾಕಂದ್ರೆ ನಾನು ಆಗ್ಲೇ ಹೇಳ್ಬೇಕಿತ್ತು, ಆದ್ರೆ ಈಗ ಕ್ಷಮೆ ಕೇಳ್ತೀನಿ ಎಲ್ಲರ ಹತ್ರ. ಎಷ್ಟೋ ಸಾರಿ ಜನ ಇರೋದನ್ನೆಲ್ಲ ಹಾಗೆ ಹೇಳ್ಬಿಡ್ತಾರೆ, ಅದು ಕೆಲವು ಸತಿ ದೇವ್ರಿಗೆ ಇಷ್ಟ ಆಗತ್ತೆ, ಆದ್ರೆ ಯಾವತ್ತು ಪೊಲೀಸರಿಗೆ ಅರ್ಥನೇ ಆಗಿಲ್ಲ. ನಾನ್ ಅನ್ಕೋತಿದ್ದೆ ಫಸ್ಟ್ ಏನ್ ವಿಷಯ ಅನ್ನೋದು ಎಲ್ರೂ ಕರೆಕ್ಟ್ ಆಗಿ ಅರ್ಥ ಆಗ್ಲಿ. ಅಥವಾ ನನಗೆ ಅನಿಸ್ತಿತ್ತು ಜಾನಿ ಲಿವರ್ ಅವರೇ ಫೋನ್ ಮಾಡಿ ನನಗೆ ದಾವೂದ್ ಇಬ್ರಾಹಿಂ ಅಂತ ಮಾತಾಡ್ತಿರ್ಬೋದು ಅಂತ. ನನಗೆ ಕ್ಲಾರಿಟಿ ಕೂಡ ಇರಲ್ಲ, ಇದು ನಿಜವಾಗ್ಲೂ ಥ್ರೆಡ್ ಕಾಲ್ಸ್ ಬರ್ತಾ ಇದೆಯಾ ಇಲ್ವಾ ಅಂತ. ಪೊಲೀಸ್ನವ್ರು ಬಂದು ನನಗೆ ಹೇಳಿದ್ಮೇಲೆ ಗೊತ್ತಾಗಿದ್ದು ಅದು ನಿಜ ಅನ್ನೋದು. ಆಮೇಲೆ ಅನ್ಕೊಂಡೆ, ಓಕೆ ಹೌದು ಇದು ನಿಜ ಇರ್ಬೋದು ಅಂತ. ಅಂದ್ರೆ ಈ ಮಾತು ನಿಜಾನಾ? ನಿಮ್ಗೆ ಕತ್ಲೆ ಅಂದ್ರೆ ಭಯನಾ? ಹೌದು, ನನಗೆ ಕತ್ಲು ಅಂದ್ರೆ ತುಂಬಾನೇ ಭಯ. ಯಾಕೆ ಅಂತ ಗೊತ್ತಿಲ್ಲ, ತುಂಬಾ ಹೆದರ್ಕೋತೀನಿ. ತುಂಬಾ ಸರಿ ನಾನು ಆತರ ಆತ್ಮಗಳನ್ನ ನೋಡಿದೀನಿ, ಅದನ್ನ ನೋಡಿದ ಕೂಡ್ಲೆ ನೆನ್ಸ್ಕೊಂಡ್ರೆ ನಂಗೆ ತುಂಬಾ ಭಯ ಆಗುತ್ತೆ ಈಗ್ಲೂ. ಕತ್ಲಾದ್ರೆ ಭೂತ ದೆವ್ವಗಳು ಬರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಭೂತ ಪ್ರೇತ ಅಂತಲ್ಲ, ಸತ್ಯ ಏನಂದ್ರೆ ಯಾರಾದ್ರೂ ಮನುಷ್ಯ ಅಂದ್ರೆ ಅವನ ಜೊತೆ ಫೈಟ್ ಆದ್ರೂ ಮಾಡ್ಬೋದು. ನೀವು ಕತ್ಲಲ್ಲಿ ಕತ್ಲಲ್ಲಿ ನಿಮ್ಗೆ ಯಾರಾದ್ರೂ ಕಪ್ಪಾಳಿಗೆ ಹೊಡಿತಾ ಇದ್ರೆ ನೀವೇನ್ ಮಾಡಕ್ಕಾಗತ್ತೆ ಹೇಳಿ? ಯಾರ ಜೊತೆ ಅಂತ ಫೈಟ್ ಮಾಡ್ತೀರಾ? ನೀವು ಹಾಡಕ್ ಶುರು ಮಾಡಿದ್ರೆ ಅವು ಕೂಡ ಡ್ಯಾನ್ಸ್ ಮಾಡ್ಬೋದು. ಅಲ್ಲ, ಯಾರು ಗೊತ್ತು, ಒಂದ್ ವೇಳೆ ಆ ಭೂತ ಏನಾದ್ರೂ ಇಂಗ್ಲಿಷ್ ದೇವ ಆಗಿದ್ರೆ, ಪಂಜಾಬಿ ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ಅಲ್ಲ ಅಂದ್ರೆ ಆಮೇಲೆ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಇನ್ನೂ ಜಾಸ್ತಿ ಹೊಡಿಯೋದ್ವೆ, ಆಮೇಲೆ ಇನ್ನೂ ಜಾಸ್ತಿ ಏಟ್ ಬೀಳುತ್ತೆ ಅಷ್ಟೇ ನನಗೆ. ನಿಮ್ಮ ಹೆಸರು ಹಾ ಡಲೇರ್ ಅಂತ ಇಟ್ಟಿದ್ದು. ಹೌದು. ಆ ಸಮಯದಲ್ಲಿ ನಿಮ್ಮ ತಂದೆ ತಾಯಿಗೆ ಬಹುಶಃ ಗೊತ್ತಿರ್ಲಿಲ್ಲ ಅನ್ಸುತ್ತೆ ನೀವು ಕತ್ತಲಿಗೆ ಹೆದರ್ತೀರಾ. ಇದು ಸತ್ಯವಾದ ಮಾತು. ನಾನು ಅವ್ರನ್ನ ಕೇಳಿದೀನಿ ಕೂಡ, ನನಗೆ ದಿಲೇರ್ ಅಂತ ಹೆಸರು ಬೇರೆ ಇಟ್ಟಿದ್ದೀರಾ, ನನಗೆ ಬುಕ್ಲಾ ಅಂತ ಹೆಸರೇ ಬೇಕಿತ್ತು, ಯಾಕಂದ್ರೆ ತುಂಬಾ ಹೆದರ್ಕೋತೀನಿ ಕತ್ಲೆ ಅಂದ್ರೆ. ಆದ್ರೆ ಯಾಕೆ ಅಂತ ಗೊತ್ತಿಲ್ಲ, ನನಗೆ ಕತ್ಲಂದ್ರೆ ತುಂಬಾನೇ ಭಯ ಆಗತ್ತೆ. ಇಲ್ಲಿವರೆಗೂ ನೀವು ಎಷ್ಟೆಲ್ಲ ಹಾಡು ಹಾಡಿದಿರೋ ಅದ್ರಲ್ಲಿ ತುಂಬಾ ಇಷ್ಟವಾಗಿರೋ ಅಂತ ಹಾಡು, ಅದನ್ನ ಒಂದ್ಸಲ ಹಾಡ್ತೀರಾ ಪ್ಲೀಸ್? ನೀವು ತುಂಬಾ ದೊಡ್ಡ ಪ್ರಶ್ನೆ ಕೇಳಿದ್ರಿ. ಸ್ವಲ್ಪ ಡಾನ್ಸ್ ಜೊತೆಗೆ ಪ್ಲೀಸ್. ਸਾਡੇ ਦਿਲ ਤੇ ਛੁਰੀਆਂ ਚਲਾਈਆਂ, ਸਾਨੂੰ ਕੱਟਿਆ ਵਾਂਗ ਕਸਾਈਆਂ ਕਿ ਬਹਿ ਗਏ ਅਸੀਂ ਦਿਲ ਫੜ ਕੇ ਜਦ ਮੋਹਰਾਂ ਵਾਂਗ ਪਹਿਲਾਂ ਪਾਈਆਂ. ಕಣ್ಣೀರ್ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ಲಿಲ್ಲ. ನಾನು ಯಾವತ್ತೂ ಹತ್ತಿರ್ಲಿಲ್ಲ. ನನ್ಗೆ ಅಳು ಯಾಕೆ ಬಂತು ಅಂದ್ರೆ, ನಾನು ಒಬ್ನೇ ಆಗ್ಬಿಟ್ಟಿದ್ದೆ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಆರೋಪ ಮತ್ತೆ ಪ್ರಶ್ನೆಗಳ ಸುಳಿಯಲ್ಲಿ ಸಿಕ್ಕಿರೋರು ಪಾಪ್ ಮ್ಯೂಸಿಕ್ನ ಬಾದ್ಶಾ ದಲೇರ್ ಮೆಹಂದಿ. ಆಪ್ಕಿ ಅದಾಲತ್ನಲ್ಲಿ ಪಾಪ್ ಸ್ಟಾರ್ ದಲೇರ್ ಮೆಹಂದಿ ಮೇಲಿರುವ ಆರೋಪವೆಂದರೆ ಇವರು ಜನಗಳನ್ನ ಕಾನೂನು ಬಾಹಿರ ರೀತಿಯಲ್ಲಿ ವಿದೇಶಕ್ಕೆ ಕಳಿಸುವ ದಂಧೆ ಮಾಡಿದ್ರು ಎಂಬುದು. ದಲೇರ್ಜಿ ಆರೋಪ ನಂದಲ್ಲ, ಇದು ಪಂಜಾಬ್ ಪೊಲೀಸ್ನವರದ್ದು. ಪಂಜಾಬ್ ಪೊಲೀಸ್ನವರ ಕೇಸ್ನ ಪ್ರಕಾರ ಬಕ್ಷೀಸ್ ಸಿಂಗ್ ಅನ್ನೋ ಒಬ್ಬ ವ್ಯಕ್ತಿ ಪಟಿಯಾಲ ಸಮೀಪ ಒಂದು ಹಳ್ಳಿನಲ್ಲಿ ವಾಸ ಮಾಡ್ತಿದ್ರು. ಅವರೊಂದು ಕಂಪ್ಲೇಂಟ್ ಕೊಡ್ತಾರೆ, FIR ಮಾಡ್ತಾರೆ. ಅದೇನಂದ್ರೆ, ನೀವು ನಿಮ್ಮ ಅಣ್ಣನ ಜೊತೆ ಸೇರ್ಕೊಂಡು ವಿದೇಶಕ್ಕೆ ಹಣ ಕಳಿಸ್ತೀನಿ ಅಂತ ಲಕ್ಷಾಂತರ ರೂಪಾಯಿ ತಗೊಂಡಿದ್ದೀರಾ. ಹಾ, ನಾನು ಇದನ್ನ ಮೊದಲನೇ ಸಾರಿ ನ್ಯೂಸ್ ಮತ್ತೆ TV ಚಾನಲ್ ನೋಡಿದಾಗ ಅವ್ರನ್ನ ಅಂದ್ರೆ ಬಕ್ಷಿತ್ ಸಿಂಗ್ ಅವ್ರನ್ನ ಆಮೇಲೆ ಕೇಳಿಸ್ಕೊಂಡೆ. ಅವರು ನಮ್ಮ ಮೇಲೆ ಅಪವಾದ ಹೊರಿಸಿದ್ರು. ಅವರು 3 ಲಕ್ಷ ರೂಪಾಯಿ ದಿಲೇರ್ ಮೆಹಂದಿ ಅವ್ರಿಗೆ
ಅವ್ರ ಅಣ್ಣನ ಮುಂದೆನೆ ಅವ್ರ ಕೈ ಕೊಟ್ಟು ಬಂದಿದ್ದೀನಿ ಅಂತ. ಮತ್ತೆ ಎಲ್ಲಿ ಕೊಟ್ಟಿದ್ದು ಅನ್ನೋ ಜಾಗದ ಬಗ್ಗೆ ಅವ್ರ ನ್ಯೂಸ್ ಅವ್ರ ಮುಂದೆ ಹೇಳ್ತಾ ಇರ್ಲಿಲ್ಲ. ಆಗ ನಾನು ಪಂಜಾಬ್ಗೆ ಹೋಗಿದ್ದೆ. ಆಗ ನನ್ನ ಅರೆಸ್ಟ್ ಮಾಡಿದ್ರು. ಆಮೇಲೆ ನನಗೆ ಗೊತ್ತಾಯ್ತು ಕೊನಾಟ್ ಅನ್ನೋ ಊರಲ್ಲಿ ದಿಲೇರ್ ಮೆಹಂದ್ ಅವ್ರ ಒಂದು ಆಫೀಸ್ ಇದೆ. ಅಲ್ಲಿ ನಾನು ದಿಲೇರ್ ಮೆಹಂದ್ ಅವ್ರಿಗೆ 3 ಲಕ್ಷ ಕೊಟ್ಟು ಬಂದಿದ್ದೀನಿ ಅಂತ. 3 ವರ್ಷದಿಂದ ನಾನು ಕೊನಾಟ್ ಅನ್ನೋ ಪ್ಲೇಸ್ಗೆ ಹೋಗೇ ಇಲ್ಲ. ನನ್ನ ಮೇಲೆ ಯಾವ ರೀತಿ ಅಪವಾದ ಮಾಡಿದ್ರು ಅಂದ್ರೆ ನಾನು ಯಾವ್ದೋ ಕೊನಾಟ್ ಅನ್ನೋ ಪ್ಲೇಸ್ ಅಲ್ಲಿ ಒಂದು ಆಫೀಸಲ್ಲಿ ದುಡ್ಡು ಇಸ್ಕೊಂಡಿದ್ದೆ ಅಂತ. 3 ವರ್ಷದಿಂದ ದಿಲೇರ್ ಮೆಹಂದಿ ಕೊನಾಟ್ ಅನ್ನೋ ಪ್ಲೇಸ್ಗೆ ಹೋಗೇ ಇಲ್ಲ. ಆದ್ರೆ ಶಂಶೇರ್ ಸಿಂಗ್ ಅನ್ನೋರು ನಿಮ್ಮ ಅಣ್ಣ ಅನ್ನೋದು ನಿಜ ಅಲ್ವಾ? ಹೌದು, ನನ್ನ ದೊಡ್ಡಣ್ಣ ಅವರು, ಅದಂತೂ ಸತ್ಯನೇ. ಈ ಮಾತು ನಿಜ ಅಂತೀರಾ? ಅವ್ರ ಮೇಲೆ ಆರೋಪ ಬಂದಿದ್ದಕ್ಕೆ ನಿಮ್ಮನ್ನ ಈ ಕೇಸ್ನಲ್ಲಿ ಸಿಕ್ಕಾಕ್ಸಿದ್ರು? ಈಗ ನೀವೇನು ಹೇಳ್ತಾ ಇದ್ದೀರಾ, ನನ್ನ ಹತ್ರ ಡಿಸ್ಕಸ್ ಮಾಡ್ತಿರೋದು ಏನು ಅಂದ್ರೆ ಅವ್ರನ್ನ ಸಿಕ್ಕಾಕ್ಸಿ ಅದರಲ್ಲಿ ನನ್ನ ತಂದು ಒಂದು ಒಳ್ಳೆ ಪ್ಲಾನ್ ಮಾಡಿ ನನ್ನ ಕಡೆ ಬರೋ ತರದೊಂದು ಪ್ಲಾನ್ ಅನ್ನ ಮಾಡಿದ್ರು. ಅದು ನನಗೆ ಈಗ ಅರ್ಥ ಆಗ್ತಿದೆ. ನಾನಿದನ್ನ ಹೇಳೋದಕ್ಕೂ ಆಗಲ್ಲ. ಶಂಶೇರ್ ಜಿ ಅವ್ರದ್ದು ಅವ್ರ ಮಧ್ಯೆ ಏನು ಒಂದು ವ್ಯವಹಾರ ಇತ್ತು ಅನ್ನೋದು ನನ್ ಕ್ಲಾರಿಟಿ ಇಲ್ಲ. ನಿಮ್ಮ ಅಣ್ಣ ಏನಿದಾರಲ್ಲ ಶಂಶೇರ್ ಅವ್ರು ಸಿಂಗ್, ಹೆಚ್ಚು ಕಡಿಮೆ 5 ವರ್ಷದಿಂದ ನನ್ನ ಜೊತೆ ತಬ್ಲಾ ಬಾರಿಸ್ತಾ ಇದ್ರು. ನಮ್ಗೆ ಏನೋ ಒಂದು ಮನಸ್ತಾಪಗಳಿತ್ತು ಒಂದು 5 ವರ್ಷದ ಹಿಂದೆನೆ. ಆಗ್ಲೇ ನಾವು ಮಾತಾಡಿ ಬೇರೆ ಆಗ್ಬಿಟ್ಟಿದ್ವಿ. ಅದಾದ್ಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಈ ಕೇಸ್ ಶುರುವಾಗಿದ್ದು. ಅವಾಗ ನಾನು ಅವ್ರಿಗೆ ಹೇಳಿದೆ 5 ವರ್ಷದಿಂದನೇ ಅವ್ರು ನಮ್ಮ ಜೊತೆ ಬಿಟ್ರು ಅಂತ. ಮತ್ತ ಅವ್ರ ಆಫೀಸ್ ಇದೆಯಾ, ಅವ್ರು ಏನ್ ಮಾಡ್ತಾರೆ ಏನ್ ಮಾಡ್ತಿಲ್ಲ ಅನ್ನೋ ಅಪ್ಡೇಟ್ಸ್ ಅಂತೂ ನಮ್ಗಿಲ್ಲ ಅನ್ನೋದು. ನೀವು ಅವ್ರ ಆಫೀಸ್ಗೆ ಹೋಗ್ಲಿಲ್ಲ? ಖಂಡಿತ ಇಲ್ಲ. ನಿಮ್ಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ? ಇಲ್ಲ. ಅವ್ರು ಏನ್ ಮಾಡಿದಾರೋ ಅದ್ರ ಬಗ್ಗೆ ನಿಮ್ಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ? ಖಂಡಿತ ಇಲ್ಲ. ಹಾಗಿದ್ರೆ ಪಂಜಾಬ್ ಪೊಲೀಸ್ನವ್ರಿಗೆ ನಿಮ್ಮ ಮೇಲೆ ಅಂತ ದ್ವೇಷ ಏನಿದೆ ನಿಮ್ಮನ್ನ ಸಿಕ್ಕಾಕ್ಸೋದಕ್ಕೆ? ಯಾಕಂದ್ರೆ ಶಂಶೇರ್ ಜಿ ಅವ್ರ ಹತ್ರ ನನ್ ಬಗ್ಗೆ ಯಾಕಂದ್ರೆ ಪೊಲೀಸ್ನವರು ನನ್ನ ಹತ್ರ 1.5 ಕೋಟಿ ಕೇಳಿದ್ರು. ಅದೇ ಶಂಶೇರ್ ಹತ್ರ 1.5 ಲಕ್ಷ ಅಲ್ಲ 1.5 ಸಾವಿರ ಕೊಡಕ್ ಆಗ್ತಿರ್ಲಿಲ್ಲ. ಒಂದ್ ವೇಳೆ ಅವನ ಹತ್ರ ಏನಾದ್ರು ಕಲೆಕ್ಟ್ ಮಾಡ್ಬೇಕು ಅಂದ್ರೆ ಅವನ ಹತ್ರ ಏನೂ ಸಿಗಲ್ಲ. ದಿಲೇರ್ ಮೆಹಂದಿನ ಹಿಡ್ಕೊಳ್ಳಿ, ನಿಮ್ಗೆ ಖಂಡಿತ ದುಡ್ಡು ಸಿಗುತ್ತೆ ಅನ್ನೋದು. ಅವ್ರು ನಿಮ್ಗೆ 1.5 ಕೋಟಿ ಕಳಿಸಿ ಅಂತ ಸ್ಪಷ್ಟವಾಗಿ ಹೌದು, ಹೇಳಿದ್ರು? ಪಟಿಯಾಲದವರು DSP ಅವ್ರ ಹೆಸರೇನು ಅನಂತ್ ಅಂತ. ನಾನು ಅವ್ರಿಗೆ ಫೋನ್ ಮಾಡಿದ್ದೆ. ನಾನು ಕೇಳ್ಪಟ್ಟೆ ಶಂಶೇರ್ ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ ಕರ್ನಾಲಿಂದ ಅಂತ. ನೀವು ಸ್ವಲ್ಪ ಹುಡುಕ್ಬಿಟ್ಟು ಹೇಳಿ ಆ ಕಿಡ್ನಾಪರ್ ಯಾರು ಅನ್ನೋದನ್ನ. ಆಗ ಅವರು ನನ್ ಬಗ್ಗೆ ಏನೇನೋ ಮಾತಾಡಿದ್ರು. ಅದ್ ನನಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಮೊದಲನೇ ಸತಿ ಯಾರೋ ಆ ರೀತಿ ನನ್ನ ಜೊತೆ ಮಾತಾಡಿದ್ದು. ನೀವು ಜನಗಳನ್ನ ಇಲ್ಲಿಂದ ಹೊರ ಕಳಿಸ್ತೀರಾ, ಅಲ್ಲಿಂದ ಬೇರೆ ಏನೋ ವ್ಯವಹಾರ ಮಾಡ್ತಿದ್ದೀರಾ, ಅದು ಇದು ಅಂತ ಅವ್ರು ನನ್ನ ಜೊತೆ ಮಾತಾಡಿದ ರೀತಿ ನನ್ಗೆ ಇಷ್ಟ ಆಗ್ಲಿಲ್ಲ. ನಾನಾಗ ಅವ್ರನ್ನ ಕೇಳಿದೆ, ನೋಡಿ ನೀವ್ ಏನ್ ಹೇಳ್ತಿದ್ದೀರೋ ಅದು ನಿಮ್ಗೆ ಅರ್ಥ ಆಗಿನೇ ಮಾತಾಡ್ತಿದ್ದೀರಾ ಅಲ್ವಾ ಅಂತ. ನಿಮ್ ಅಣ್ಣನ ಸ್ಟೇಷನ್ ಒಳಗೆ ಹಾಕಿದೀವಿ, ಸರ್ದಾರ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಇದನ್ನ ನೀವ್ ಇಲ್ಲೇ ಬಗೆಹರಿಸ್ಕೋಬೇಕು ಅಂದ್ರೆ 1.5 ಕೋಟಿ ತಗೊಂಡ್ ಬನ್ನಿ, ಸೊ ದಟ್ ಈ ಕೇಸ್ನ ಇಲ್ಲೇ ಮುಗಿಸೋಣ. ಇಲ್ಲ ಅಂದ್ರೆ ಬೆಳಗ್ಗೆ ಅಷ್ಟ್ರಲ್ಲಿ ಮೀಡಿಯಾದವ್ರು ಕೊಟ್ಬಿಡ್ತೀವಿ ಅಂತ. ಈ ವಿಷಯದಲ್ಲಿ ನಾನು ಯಾವ್ದು ತಪ್ಪೇ ಮಾಡಿಲ್ಲ, ಸೊ ನಂಗೆ ಭಯ ಪಡೋ ಅಗತ್ಯ ಇಲ್ಲ. ನಾನು ಅವ್ರಿಗೆ ಹೇಳಿದೆ, ಏನ್ ಮಾಡ್ಬೇಕು ಅನ್ಸುತ್ತೋ ಮಾಡಿ, ನಾನ್ ನಿಮ್ಗೆ 1 ರೂಪಾಯಿ ಕೂಡ ಕೊಡಲ್ಲ ಅಂತ. ಅದಾದ್ಮೇಲೆ ಬೆಳಿಗ್ಗೆ ಮೀಡಿಯಾದಲ್ಲಿ ಬಂತು, ಶಂಶೇರ್ ಮೆಹಂದಿನ ಅರೆಸ್ಟ್ ಮಾಡಿದೀವಿ, ದಿಲೇರ್ ಮಂದಿ ಪರಾರಿ ಆಗಿದ್ದಾರೆ ಅಂತ. ಯಾವಾಗ ಅವ್ರು ಮೀಡಿಯಾದಲ್ಲಿ ನನ್ನ ಪರಾರಿ ಅಂತ ಒಂದು ನ್ಯೂಸ್ ಕೊಟ್ಟಿದ್ರು, ಅವತ್ ಸಂಜೆ ನಾನು ಡೆಲ್ಲಿನಲ್ಲಿ ಶೋ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಾನು ಅಲ್ಲೇ ಒಂದು ಪ್ರೆಸ್ ಮೀಟ್ ಅರೇಂಜ್ ಮಾಡಿದೆ, ಈ ರೀತಿ ನನ್ನ ಇವರು ಹಣ ಕೇಳಿದ್ದಾರೆ ಅಂತ. ಹಾಗಾಗಿ ಮೀಡಿಯಾದವ್ರು ನನಗೆ ಅಂತ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡೆ. ಆಗಷ್ಟೇ ನಾನು ಸತ್ಯ ಏನು ಅಂತ ಹೊರಗೆ ಹೇಳಕ್ ಸಾಧ್ಯ. ಆಮೇಲೆ ಏನಾಯ್ತು ಅಂದ್ರೆ 1 ಗಂಟೆಗಳ ಕಾಲ ನಾನು ಮೀಡಿಯಾ ಜೊತೆ ಮಾತಾಡಿದೆ. ಆಮೇಲೆ ಅವರು ನನ್ನನ್ನೇ ತಪ್ಪು ಅಂತ ಹೇಳಿ ಪೊಲೀಸರು ಸಪೋರ್ಟ್ ಮಾಡ್ಬಿಟ್ರು. ಆಗ ನನಗೆ ಮೀಡಿಯಾ ಜೊತೆ ಒಂದು ವಿಶ್ವಾಸ ಹಾಳಾಯ್ತು. ಇಂಥವ್ರ ಮುಂದೆ ನಾನು ಸತ್ಯ ಏನಂತ ಹೇಳೋದು, ಇದೆಲ್ಲ ನಾನು ಇಷ್ಟು ಓಪನ್ ಆಗಿ ಹೇಳಿದ್ಮೇಲೆ ಕೂಡ ಪೊಲೀಸವ್ರಿಗೆ ನನ್ನ ಮೇಲೆ ತುಂಬಾ ಕೋಪ ಬಂದಿತ್ತು. ಯಾಕಂದ್ರೆ ನಾನು ಓಪನ್ ಆಗಿ ಅವ್ರು ನನ್ನ ದುಡ್ಡು ಕೇಳಿದನ್ನ ಮೀಡಿಯಾ ಮುಂದೆ ಹೇಳ್ಬಿಟ್ಟಿದ್ದೆ ಅಂತ. ಆಮೇಲೆ ಏನಾಯ್ತು ಅಂದ್ರೆ ಪೂರ್ತಿ ಪಂಜಾಬ್ ಸ್ಟೇಟ್ ನಲ್ಲೇ ಎಲ್ರೂ ದಿಲೇರ್ ಮೆಹಂದಿಂದನೇ ಓಡಕ್ ಶುರು ಮಾಡಿದ್ರು. ನೀವು ಅಷ್ಟೊಂದು ಒಳ್ಳೆಯವರಾಗಿದ್ರೆ ನೀವು ಏನನ್ನೂ ಮಾಡಿಲ್ಲ. ಇದನ್ನ ನೀವು ಮಾಧ್ಯಮಗಳ ಮುಂದೆ ಕೂಡ ಹೇಳಿದ್ದೀರಾ. ಹಾಗಿದ್ರೆ ಪೊಲೀಸ್ನವರಿಂದ ತಪ್ಪಿಸ್ಕೊಂಡು ಯಾಕೆ ಓಡ್ ಹೋದ್ರಿ? ನಾನು ಯಾವಾಗ ಮೀಡಿಯಾದಲ್ಲಿ ಬಂದು ಹೇಳಿದೆ, ಆಗ ಮೀಡಿಯಾದಲ್ಲಿ ಇದ್ದವ್ರೆ ಅವ್ರು ಬಂದು ನನ್ನ ಹತ್ರ ಮಾತಾಡಿದ್ರು. ಅವ್ರು ನನ್ನ ಕೇಳಿದ್ರು, ನಿಮ್ಮ ಹತ್ರ ಆಂಟಿಸಿಪೇಟರಿ ಬೇಲ್ ಇದೆಯಾ ಅಂತ. ನನ್ಗೆ ಹಂಗಂದ್ರೆ ಏನು ಅಂತ ಗೊತ್ತಿಲ್ಲ. ಅಲ್ಲ, ನೀವ್ ಇಷ್ಟೆಲ್ಲ ಮಾತಾಡ್ತಾ ಇದೀರಲ್ಲ, ನಿಮ್ ವಿರುದ್ಧ ಅವರು ವಾರೆಂಟ್ ತಗೊಂಡ್ ಕೂತಿದ್ರೆ ಏನ್ ಮಾಡ್ತೀರಾ ಅಂತ ಕೇಳಿದ್ರು. ನನ್ನ ಹತ್ರ ಯಾವ್ದೇ ಸೆಮೆನ್ಸ್ ಇಲ್ಲ, ವಾರೆಂಟ್ ಇಲ್ಲ, ಏನೂ ಇಲ್ಲ ನನ್ನ ಹತ್ರ. ಅಲ್ಲ, ವಾರೆಂಟ್ ಯಾಕೆ ಮಾಡ್ತಾರ, ನೀನು ಮಾಡೇ ಇಲ್ವಲ್ಲ ಅಂತ ಕೇಳಿದೆ. ಆವಾಗ ನನ್ಗೆ ಅರ್ಥ ಆಯ್ತು, ನಾನು ಇಂಥ ವಿಷಯಗಳೆಲ್ಲ ಮೀಡಿಯಾ ಮುಂದೆ ಇಷ್ಟು ನೇರವಾಗಿ ಹೇಳ್ಬಿಟ್ಟಿದ್ದೀನಿ. ಈಗ ಎಲ್ಲ ಶೂರ ವೀರರಿಗೆ, ಅಂದ್ರೆ ಪಂಜಾಬ್ ಅವ್ರು ಇರ್ಬೋದು ಅಥವಾ ಬೇರೆ ಕಡೆ ಇರುವಂತ ಸ್ಟೇಟ್ನವರೇ ಪೊಲೀಸ್ನವ್ರು ಇರ್ಬೋದು, ಅವರೆಲ್ಲ ಸರಿಯಾಗಿ ಹೊಡೆದು ತಪ್ಪು ಮಾಡಿಲ್ಲ ಅಂದವ್ರನ್ನೇ ತಪ್ಪು ಮಾಡಿದೆ ಅಂತ ಒಪ್ಪಿಸ್ಬಿಡ್ತಾರೆ. ಆಗ ನನ್ಗೇನ್ ಅನಿಸ್ತು ಅಂದ್ರೆ, ಇವ್ರ ಕೈಯಲ್ಲಿ ಸಿಕ್ಕಾಕೊಳ್ಳೋದ್ರಲ್ಲಿ ಯಾವುದೇ ಒಂದು ಮೀನಿಂಗ್ ಇಲ್ಲ. ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಇವ್ರ ಕೈಗೆ ಸಿಗಬಾರ್ದು. ಎಲ್ಲಿ ವಿಷಯ ಎಲ್ಲ ಕ್ಲಿಯರ್ ಆಗುತ್ತೆ, ಜನಗಳಿಗೆ ಇದು ಪೂರ್ತಿಯಾಗಿ ಅರ್ಥ ಆಗೋವರೆಗೂ, ಸತ್ಯ ಏನು ಅಂತ ತಿಳಿಯೋವರೆಗೂ ಅರೆಸ್ಟ್ ಆಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ನಿಮ್ಮ ಅಬ್ಸೆನ್ಸ್ ನಲ್ಲಿ ಪೊಲೀಸ್ನವರು ನಿಮ್ಮನ್ನ ಹುಡುಕ್ತಾ ಇದ್ದಾಗ ಅವರು ನಿಮ್ಮ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡ್ತಾರೆ. ಮತ್ತೆ ಪೊಲೀಸ್ನವರ ಹೇಳಿಕೆ ಏನು ಅಂತಂದ್ರೆ, ನಿಮ್ಮ ಸೆಕ್ಯೂರಿಟಿ ಏನಿದ್ನಲ್ಲ ಅವನು ಡಾಕ್ಯುಮೆಂಟ್ಸ್ ಅನ್ನ ಸುಟ್ಟು ಹಾಕ್ತಿದ್ದ. ನನ್ನ ರಿಕ್ವೆಸ್ಟ್ ಏನಂದ್ರೆ, ದಯವಿಟ್ಟು ನೀವು ಆ ವಿಡಿಯೋ ಕ್ಲಿಪ್ ನ ಪ್ಲೇ ಮಾಡಿ ತೋರಿಸಿ. ಎಲ್ಲಿ ಪೊಲೀಸ್ನವರು ಆ ಗಾಜನ್ನ ಹೊಡಿತಾ ಇದ್ರೆ ಅಲ್ಲಿಂದ ಎಷ್ಟೊಂದು ಪಾಸ್ಪೋರ್ಟ್ಸ್ ಎಲ್ಲ ಬೀಳ್ತಿತ್ತು, ಒಂದ್ ಕಡೆ ಡಾಕ್ಯುಮೆಂಟ್ಸ್ ಬೀಳ್ತಾ ಇತ್ತು. ನನಗೆ ಅದು ನೋಡುವಾಗ ತುಂಬಾ ಆಶ್ಚರ್ಯ ಆಗ್ತಿತ್ತು. ಯಾಕಂದ್ರೆ ನಾನು ಇರುವಂತ ಫಾರ್ಮ್ ಹೌಸ್ ಅಲ್ಲಿ ಈ ಜಾಗ ಯಾವ್ದನ್ನ ಹೊಡಿತಾ ಇದ್ದಾರೆ, ಏನ್ ಕೆಳಗಡೆ ಬೀಳ್ತಿದೆ ಅನ್ನೋದು. ಆಮೇಲೆ ನಾನು ನನ್ನ ಫಾರ್ಮ್ ಹೌಸ್ಗೆ ಹೋದೆ.
ಅಲ್ಲಿ ಹೋಗಿ ನೋಡಿದ್ರೆ ಆತರ ಏನು ಇರ್ಲೇ ಇರ್ಲಿಲ್ಲ. ಆಗ ನಾನು ಪೊಲೀಸ್ನವ್ರನ್ನ ಕೇಳಿದೆ, ಅಲ್ಲ ನೀವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದಲ್ಲ ಪಾಸ್ಪೋರ್ಟ್ ಎಲ್ಲ ಬೀಳ್ತಾಯ್ತು, ಡಾಕ್ಯುಮೆಂಟ್ಸ್ ಎಲ್ಲ ಬೀಳ್ತಿತ್ತು, ಆ ಜಾಗ ಯಾವುದು? ಅವ್ರು ಹೇಳಿದ್ರು ಅದೆಲ್ಲ ಅರೇಂಜ್ಮೆಂಟ್ ಬಿಟ್ಬಿಡು ಅಂತ. ಇದನ್ನ ಉತ್ತರ ಅಂತಾರ? ನಂಗೆ ನಿಜವಾಗ್ಲೂ ಬೇಜಾರಾಗಿತ್ತು. ಮತ್ತೆ ಇವತ್ತು ಇವತ್ತು 8 ವರ್ಷಗಳಿಂದ ನನ್ನ ಆಫೀಸ್ ಏನಿದೆ, @55 ಲಾಡೋ ಸರಾಯ್, ಅದೊಂದೇ ಆಫೀಸ್ ನಂದಿರೋದು. ನಾನ್ ನ್ಯೂಸ್ ಅಲ್ಲಿ ನೋಡಿ ಹೆದರ್ಕೊಳ್ತಾ ಇದ್ದೆ. ದಿಲೇರ್ ಮೆಹಂದಿ ಅವ್ರದ್ದು ಈ ಸರ್ಕಲ್ ಆಫ್ ಅಲ್ಲಿರುವಂತ ಆಫೀಸಿಗೆ ಬೀಗ ಹಾಕಿದ್ದಾರೆ. ದಿಲೇರ್ ಮೆಹಂದಿ ಅವರ ಬಾಂಬೆ ಆಫೀಸ್ ನ ಲಾಕ್ ಮಾಡ್ಬಿಟ್ಟಿದೀವಿ. ದಿಲೇರ್ ಮೆಹಂದಿ ಕೊನಾಟ್ ಅಲ್ಲಿರುವಂತ ಆಫೀಸ್ ನ ಸೀಸ್ ಮಾಡ್ಬಿಟ್ಟಿದೀವಿ. ನನಗೆ ಪ್ರಶ್ನೆ ಏನಂದ್ರೆ ರಾತ್ರಿ 12 ಆಫೀಸ್ ಎಲ್ಲ ಎಲ್ಲಿ ಬಂತು ನನಗೆ ಅಂತ. ನಾನು ಇಷ್ಟೆಲ್ಲ ಪೊಲೀಸ್ನವರ ಹೇಳಿಕೆಗಳನ್ನ ನೋಡಿದ್ದೀನಿ. ಅದ್ರ ಪ್ರಕಾರ 50 ಜನ ಪಂಜಾಬ್ ಮತ್ತೆ ಡೆಲ್ಲಿ ಪೊಲೀಸರು ಹೋಗಿದ್ರು ರೇಡ್ ಮಾಡೋದಕ್ಕೆ. ಅವರು ಮುಂಬೈ ಆಫೀಸ್ ಮೇಲೂ ಕೂಡ ರೇಡ್ ಮಾಡಿದ್ರು, ಮತ್ತೆ ಅವರು ಗ್ರೇಟರ್ ಕೈಲಾಶ್ನ 13ನೇ ನಂಬರ್ ಮೇಲೂ ದಾಳಿ ಮಾಡಿದ್ರು. ಮತ್ತೆ ಅವ್ರು ಹೇಳ್ತಾರೆ ಅರ್ಧ ಡಜನ್ ಅಷ್ಟು ಪಾಸ್ಪೋರ್ಟ್ ನ ವಶಪಡಿಸ್ಕೊಂಡ್ವಿ ಅಂತ. ಅಲ್ಲ, ಮೋಸ್ಟ್ಲಿ ಪೊಲೀಸ್ನವ್ರಿಗೆ ಬಾಂಬೆ ಸುತ್ತುವಂತ ಶೋಕಿ ಇತ್ತು ಅನ್ಸುತ್ತೆ. ಈಸ್ಟ್ ಆಫ್ ಕ್ಲಾಶ್ ಮತ್ತೆ ಪಾಟ್ನಾ ಎಲ್ಲ ಸುತ್ಕೊಂಡ್ ಬರೋದಕ್ಕೆ ದಿಲೇರ್ ಮೆಹಂದಿ ಅಂತ ಒಂದು ರೀಸನ್ ಸಿಕ್ತು. ಅದನ್ನೇ ಇಟ್ಕೊಂಡು ಇಲ್ಲಿ ರೈಡ್ ಮಾಡ್ತಾ ಇದೀವಿ, ಅಲ್ಲಿ ರೈಡ್ ಮಾಡ್ತೀವಿ ಅಂತ ಸುತ್ತಾಡ್ಕೊಂಡು ಬಂದ್ರು ಅನ್ಸುತ್ತೆ ಅಷ್ಟೇ. ನನ್ನ ಆಫೀಸರ್ ಲಾಡೋ ಸರಾಯಲ್ಲಿ ಅದು ಓಪನ್ನೇ ಇತ್ತು, ಅದನ್ನ ಕ್ಲೋಸ್ ಆಗಿರ್ಲಿಲ್ಲ. ಯಾಕಂದ್ರೆ ಆಫೀಸ್ ಅಲ್ಲಿ ಒಂದ್ಸರಿಗೂ ರೈಡ್ ಆಗ್ಲೇ ಇಲ್ಲ ಪೊಲೀಸ್ನವರಿಂದ. SP ಪರಮ್ಜಿತ್ ಸಿಂಗ್ ಉಮ್ರಾನ್ ಅಂಗಲ್ ಅವರ ಹೇಳಿಕೆ ಇದೆ ನನ್ನ ಹತ್ರ. ಅವ್ರು ಹೇಳ್ತಾರೆ, ಈ ಸಂಪೂರ್ಣ ಕೆಲಸದಲ್ಲಿ ದಲೇರ್ ಮೆಹಂದಿ ಜೊತೆಗೆ ರವೀನಾ ಟಂಡನ್ ಮತ್ತೆ ಕರಿಷ್ಮಾ ಕಪೂರ್ ಕೂಡ ಭಾಗಿಯಾಗಿದ್ದಾರೆ, ಅವರ ತನಿಖೆ ಕೂಡ ಆಗುತ್ತೆ. ಇದಕ್ಕೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ನನಗೆ. ಅದು ನಾನು ಹೇಳಬಾರ್ದು. ನಾನು ಅರೆಸ್ಟ್ ಆದಾಗ ನನಗಲ್ಲಿ ಸಿಕ್ಕಂತ ಟ್ರೀಟ್ಮೆಂಟ್ ಇರ್ಬೋದು, ಅವ್ರು ನನ್ನ ನೋಡ್ಕೊಂಡಿದ್ದ ರೀತಿ ಇರಬಹುದು, ಅಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡ್ತಿದ್ರು, ಅಲ್ಲೇ ಪ್ಲಾನ್ ಕೂಡ ಮಾಡ್ತಾ ಇದ್ರು. ಅಲ್ಲಿ ಬೇಕಾದ್ರೆ ರವೀನಾ ತಂಡನ ಕರೆಸ್ಬೋದು, ಅವಳು ನಮಗೋಸ್ಕರ ಒಂದಿನ ಡಾನ್ಸ್ ಮಾಡ್ತಾಳೆ ಅಂತ, ಅವಳನ್ನ ಕರ್ಸೋಣ. ಮತ್ತೆ ಕರೀನಾ ಕಪೂರ್ನ ಕೂಡ ಕೇಳೋಣ, ಇವ್ರ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ ಅಂತ. ಇದೆಲ್ಲ ಏನಿದೆ, ಇದೆಲ್ಲ ಕೆಲ್ಸಕ್ಕೆ ಬಾರ್ದಂತ ವಿಷಯ. ಆಕ್ಚುಲಿ ನಾವೆಲ್ಲ ಶೋನ ಒಟ್ಟಿಗೆ ಮಾಡಿದ್ವಿ 99 ಅಲ್ಲಿ. ರವೀನಾ ಟಂಡನ್ ಜೊತೆ, ಕರಿಷ್ಮಾ ಕಪೂರ್ ಅವ್ರ ಜೊತೆ 5 ವರ್ಷದಿಂದ ನಮ್ದು ದೊಡ್ಡ ದೊಡ್ಡ ಶೋಸ್ಗಳು ಮಾಡಿದೀವಿ. ಈಗಲೂ ತುಂಬಾ ದೊಡ್ಡ ಶೋಸ್ ನಡೆಯುತ್ತೆ. ದಿಲೇರ್ ಮೆಹಂದಿದ್ ಇರ್ಬೋದು, ಶಾರುಖ್ ಖಾನ್ ಅವ್ರದ್ದು ಇರ್ಬೋದು. ಆ ಶೋ ಲಿಸ್ಟ್ ನ ನೋಡ್ಬಿಟ್ಟು ಇವರು ಡಿಸೈಡ್ ಆಗ್ಬಿಟ್ರು, ಇದ್ರಲ್ಲಿ ರವೀನಾ ಟಂಡನ್ ಅವರು ಇರ್ಬೋದು, ಕರಿಷ್ಮಾ ಕಪೂರ್ ಕೂಡ ಇರಬಹುದು ಅಂತ, ಜೂಹಿ ಚಾವ್ಲಾನು ಇರ್ಬೋದು. ಹೀಗೆ ಎಲ್ಲರನ್ನ ಇನ್ವಾಲ್ವ್ ಮಾಡಕ್ ಶುರು ಮಾಡ್ಬಿಟ್ರು. ಒಂದ್ ವೇಳೆ ಇನ್ವಾಲ್ವ್ ಆಗಿದ್ರೆ ಇವತ್ತು ನಿಮ್ ಮುಂದೆ ಏನಾದ್ರು ಇರ್ಬೇಕಿತ್ತಲ್ವಾ? ಅಂದ್ರೆ ನೀವ್ ಹೇಳ್ತಾ ಇರೋದು, ನಿಮ್ಮನ್ನ ಇಂಟರೋಗೇಟ್ ಮಾಡ್ಬೇಕಾದ್ರೆ ನಿಮ್ ಮುಂದೆ ಇದನ್ನ ಹೇಳ್ತಾರೆ. ನನಗ್ ತುಂಬಾ ಬೇಜಾರಾಗಿತ್ತು. ಯಾಕಂದ್ರೆ ಈ ಸತ್ಯ ಇವತ್ ನಾನಿಲ್ಲಿ ಏನ್ ಹೇಳ್ಕೊಳಕ್ ಇಷ್ಟಪಡ್ತೀನಿ ಅಂದ್ರೆ, ಮತ್ತೆ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ನನಗೆ ಗೊತ್ತಿರಲಿಲ್ಲ ಈ ಬೇಲ್ ಯಾಕೆ ಆಗ್ಬೇಕು, ಅದ್ರ ಅವಶ್ಯಕತೆ ಏನು ಅಂತ. ಮತ್ ನನಗೆ ಡೆಲ್ಲಿಯಿಂದ ಬೇಲ್ ಸಿಕ್ತು, ಯಾವ್ದು ಬೇಕಿತ್ತು ಅದೇ, ಏನದು ಆಂಟಿಸಿಪೇಟರಿ ಬೇಲ್. ಅದನ್ನ ತಗೊಳಕ್ಕೆ ಈ ಲಾಯರ್ಸ್ಗೆ ಅಷ್ಟು ದುಡ್ಡು ಬೇಕು, ಇಷ್ಟು ದುಡ್ಡು ಬೇಕು, ಅದೆಲ್ಲ ಖರ್ಚನ್ ಮಾಡಿ ನಾನ್ ಕೊನೆಗೆ ಅಲ್ಲೋಗಿ ನಿಂತೆ. ನನ್ಗೆ ಡೇಟ್ ಅಂತ ಕೊಟ್ಟಿದ್ರು. ಕೋರ್ಟ್ ಅವ್ರು ಹೇಳಿದ್ರು, ನೀವು ಪಟಿಯಾಲ ಸ್ಟೇಷನ್ಗೆ ಹೋಗಿ ಅಂತ. ಪಟಿಯಾಲ ಸ್ಟೇಷನ್ ನಾನು ಹೋದ್ಮೇಲೆ ಅಲ್ಲಿ ಪೂರ್ತಿ ಮೀಡಿಯಾದವ್ರು ಕೂಡ ಕವರೇಜ್ ಮಾಡಿದ್ರು. ಅಲ್ಲಿ ಪೊಲೀಸ್ನವರೇ ಒಂದು 6 ಬಸ್ಗಳನ್ನ ಅರೇಂಜ್ ಮಾಡಿ ನಿಲ್ಸಿದ್ರು. ಯಾರು ನನ್ ಮೇಲೆ ಅಟ್ಯಾಕ್ ಮಾಡಿದ್ರು, ನನ್ ಗಾಡಿ ಮೇಲೆ ಮೊಟ್ಟೆ ಎಸೆದ್ರು, ಅಟ್ಯಾಕ್ ಮಾಡಿದ್ರು. ಆಗ ಪೊಲೀಸ್ನವ್ರು ನೋಡಿ, ಜನ ನಿಮ್ ಮೇಲೆ ಎಷ್ಟು ದ್ವೇಷ ಮಾಡ್ತಿದ್ದಾರೆ, ಎಷ್ಟು ಕೋಪ ತೋರಿಸ್ತಾ ಇದ್ದಾರೆ ಅಂತ, ಅವ್ರ ಪರಿವಾರದವರು ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ, ನೀವು ಅವ್ರ ಹಣನ ತಿಂದಿದ್ದೀರಾ ಅಂತ. ಆಮೇಲೆ ಪೊಲೀಸ್ನವರೇ ಅವ್ರಿಗೆ ಊಟ ಕೊಡ್ತಾ ಇದಾರೆ, ಜ್ಯೂಸ್ ಕೊಡ್ತಾ ಇದಾರೆ, ಟೀ ಕಾಫಿ ಸರ್ವ್ ಮಾಡ್ತಾ ಇದ್ದಾರೆ. ಅದನ್ನು ಮೀಡಿಯಾದವ್ರು ಕವರೇಜ್ ಮಾಡಿದ್ರು. ಅಲ್ಲಿ ನಾನು ಹೇಗೋ ಕಷ್ಟಪಟ್ಟು ಸ್ಟೇಷನ್ ಒಳಗೊಳಗೂ ಹೋದ್ರೆ, ಅವ್ರು ನನ್ನ ಕರ್ಸಿದ್ದೇನಕ್ಕೆ ಅಂದ್ರೆ, ನಾನು ಒಳಗೋದ್ಮೇಲೆ ಕೇಳ್ತಾರೆ, ಈ ರವೀನಾ ಟಂಡನ್ ಹೇಗ್ ಡಾನ್ಸ್ ಮಾಡ್ತಾರೆ, ಅಥವಾ ಇದನ್ನ ಹೇಳು, ಅವ್ರು ನೋಡಕ್ ಹೆಂಗ್ ಕಾಣಿಸ್ತಾಳೆ ಅಂತ. ನಾನು ಅವ್ರಿಗೆ ಹೇಳಿ, ನೋಡಿ ಇದೆಲ್ಲ ಪ್ರಶ್ನೆನೇ ಅಲ್ಲ, ನೀವು ಕೇಳೋದಿದ್ರೆ ಈ ಕೇಸ್ ಬಗ್ಗೆ ಏನಾದ್ರು ಕೇಳಿ, ನಿಮ್ಗೆ ಯಾವ ಇನ್ಫಾರ್ಮೇಶನ್ ತಿಳ್ಕೊಬೇಕು ಅಂತಿದ್ಯೋ ಕೇಸ್ ಬಗ್ಗೆ ಅದನ್ನ ಕೇಳಿ. ಆದ್ರೆ ಈ ತರ ಏನು ಮಾತೇ ಇರ್ಲಿಲ್ಲ, ಅವ್ರೇನು ಮಾಡ್ಲೇ ಇಲ್ಲ. ಓಕೆ, ಹಂಗಂದ್ರೆ ಈ ಹಾಡು ಹೇಳು, ನಾನ ನಾರೆ ಸಾಂಗ್ ಹೇಳು ಅಂತ, ಫಹಾನಾ ಹಾಡು ಹೇಳು ಅಂತ. ಆಗ ನಾನು ಕೂತ್ಕೊಂಡು ಹಾಡು ಕೂಡ ಹೇಳಿದೆ. ಆಮೇಲೆ ನನ್ಗೆ ಮೊದಲನೇ ಸಾರಿ ಏನ್ ಬೇಜಾರಾಗಿದ್ದು ಅಂದ್ರೆ, ಯಾರೋ ಒಬ್ರು ಬಂದು ನನ್ನ ಕೇಳಿದ್ರು, ನೀವದನ್ನ ಹೇಳಿ, ನಿಮ್ಮಲ್ಲಿ ಏನು ಬಾಡಿ ಮೇಲೆ ಏನ್ ಗುರ್ತಿದೆ ಅಂತ, ಅಂದ್ರೆ ಕೈ ಮೇಲೆ ಕಾಲ್ ಮೇಲೆ ಏನಾದ್ರು ಗುರ್ತಿದ್ಯಾ ಅಂತ ಕೇಳಿದ್ರು. ಆಗ ನಾನು ಹೇಳಿದೆ, ನೋಡಿ ನನ್ ಬಲಗೈ ಮೇಲೆ ಒಂದು ಗುರ್ತಿದೆ ಅಂತ, ಮತ್ ನನ್ ಕಣ್ ಮೇಲೆ ಕೂಡ ಒಂದು ಮಾರ್ಕ್ ಇದೆ ಅಂತ ಹೇಳಿದೆ. ಆಮೇಲೆ ಅವರು ಅಲ್ಲಿರೋ ಪೊಲೀಸ್ನ ಕೇಳ್ತಿದ್ದಾರೆ, ನಿಮ್ ಡಿಮಾಂಡ್ ಏನಿದೆ ಅಂತ. ಆಗ ಅವರು ಇವ್ರ ಪ್ಯಾಂಟ್ ಬಿಚ್ಚಿ ಅಂತ ಹೇಳಿದ್ರು. ಆಗ ನನ್ಗೆ ದುಃಖ ಖಂಡಿತವಾಗ್ಲೂ ಆಗಿತ್ತು. ಪರವಾಗಿಲ್ಲ, ಇವರು ಗೌರ್ಮೆಂಟ್ನವರು, ಇವರು ಯೂನಿಫಾರ್ಮ್ ಅಲ್ಲಿ ಬೇರೆ ಇದ್ದಾರೆ. ಒಂದ್ ವೇಳೆ ಈ ಇನ್ವೆಸ್ಟಿಗೇಷನ್ ಇಲ್ಲದೆ ಇದ್ದಿದ್ರೆ, ಇವ್ರ ಪೋಸ್ಟೇ ಇಲ್ಲ ಅಂದಿದ್ರೆ, ಆ ವ್ಯಕ್ತಿಗೆ ಆ ಅರ್ಹತೆ ಕೂಡ ಇಲ್ಲ ನನ್ನ ಮುಂದೆ ನಿಂತು ಈ ರೀತಿ ಎಲ್ಲ ಮಾತಾಡೋದಕ್ಕೆ. ಆದ್ರೆ ಅವ್ರು ಹೇಳ್ತಿದ್ದಾರೆ ನನ್ನ ಪ್ಯಾಂಟ್ ಬಿಚ್ಚು ಅಂತ. ಅವ್ರಿಗೂ ಅದ್ರ ಬಗ್ಗೆ ನಾಚಿಕೆನೇ ಇಲ್ಲ. ನಾನು ಅನ್ಕೊಂಡೆ ಪರವಾಗಿಲ್ಲ ಅಂತ ನಾನು ನನ್ನ ಪ್ಯಾಂಟ್ ಬಿಚ್ಚಿದೆ. ಆಮೇಲೆ ನನ್ಗೇನ್ ಬೇಜಾರಾಗಿದ್ದು ಅಂದ್ರೆ, ಅವ್ರು ನನ್ನ ಅಂಡರ್ವೇರ್ ಕೂಡ ತೆಗಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ ಅವರು, ಪರವಾಗಿಲ್ಲ ನೀವು ಪ್ಯಾಂಟ್ ಬಿಚ್ಚಿ ನಿಂತ್ಕೊಳ್ಳಿ ಸಾಕು ಅಂತ. ನಾನು ಪ್ಯಾಂಟ್ ಬಿಚ್ಚಿಬಿಟ್ಟು ನಿಂತ್ಕೊಂಡಿದ್ದೆ. ಮತ್ತೆ
ನೀವು ಏನು ಹೇಳ್ತಾ ಇದ್ದೀರಲ್ಲ ಅದು ತುಂಬಾ ನೋವಿನ ಸಂಗತಿ ಮತ್ತೆ ಭಯಂಕರವಾದ ಸಂಗತಿ ಅಂತ ನಾನು ಹೇಳ್ತೇನೆ. ಕಣ್ಣೀರ್ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ಲಿಲ್ಲ. ನಾನು ಯಾವತ್ತೂ ಹತ್ತಿರ್ಲಿಲ್ಲ. ಆದ್ರೆ ಈಗ ಎಲ್ಲ ಕವರೇಜ್ ನೋಡ್ಬೋದು. ನಾನು ಅದನ್ನ ನೆನ್ಸ್ಕೊಳಕ್ ಇಷ್ಟಪಡಲ್ಲ. ಯಾಕಂದ್ರೆ ನನ್ಗೆ ಅಳು ಯಾಕೆ ಬಂತು ಅಂದ್ರೆ ನಾನು ಒಬ್ನೇ ಆಗ್ಬಿಟ್ಟಿದ್ದೆ. ಮೀಡಿಯಾ, ದೇಶದ ನಾಯಕ, ನಾನು ಕಾರ್ಗಿಲ್ಗೆ ಎಷ್ಟೆಲ್ಲ ಮಾಡಿದ್ದೀನಿ. ಗುಜರಾತ್ ಅಲ್ಲಿ ಅರ್ಥಕ್ವೇಕ್ ಆಯ್ತು. 16 ಮನೆ ನಾನು ಕಟ್ಟಿಸ್ದೆ. ಅದಾದ್ಮೇಲೆ ಡೆಲ್ಲಿ ನಾನು 1 ಕೋಟಿ ರೂಪಾಯಿನ ಹಾಕ್ದೆ ಬರೀ ಗ್ರೀನ್ರಿಗೋಸ್ಕರ. ಯಾಕೆ? ಯಾವ ದುಡ್ಡು ನಾನು ಖರ್ಚು ಮಾಡಿದ್ನೋ ಅದು ನನಗೆ ಪಬ್ಲಿಕ್ ಇಂದ ಬಂದಿದ್ದು. ನಮ್ಮ ತಂದೆ ತಾಯಿದು ಆಸ್ತಿ ಅಂತಸ್ತು ಅದೆಲ್ಲ ಏನು ಇರ್ಲಿಲ್ಲ. ಆದ್ರೆ ನನ್ನ ಮನ್ಸಲ್ಲಿ ಒಂದೇ ಅನ್ನಿಸ್ತಾ ಇದ್ದು, ನಾನು ಪಬ್ಲಿಕ್ ಇಂದ ಸಂಪಾದನೆ ಮಾಡಿದ್ದೀನಿ, ಅದನ್ನ ಹೇಗಾದ್ರೂ ಪಬ್ಲಿಕ್ ಕೊಡ್ಬೇಕು ಅಂತ, ಅವ್ರದೇ ದುಡ್ಡು ಅವ್ರ ಮೇಲೆ ಹಾಕ್ಬೇಕು ಅಂತ. ಈ ತರ ಏನೋ ಯೋಚನೆ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೆ. ನನ್ಗೆ ಯಾವಾಗ ಬೇಜಾರಾಯ್ತು ಅಂದ್ರೆ ಎಷ್ಟು ದೊಡ್ಡ ದೊಡ್ಡ ನಾಯಕರಿದ್ರು ಎಲ್ಲ ಒಂದೇ ಸಾರಿ ಸೈಡ್ಗೆ ಹೋಗ್ಬಿಟ್ರು. ಆಮೇಲೆ ಹೇಳ್ತಾರೆ, ನೀವ್ ಯೋಚನೆ ಮಾಡಬೇಡಿ, ಈ ರೀತಿ ಒಂದ್ಸಾರಿ ಇಂದಿರಾ ಗಾಂಧಿ ಅವರು ಕೂಡ ಆಗಿತ್ತು, ಬೇರೆ ನಾಯಕರು ಕೂಡ ಆಗಿತ್ತು, ಮೀಡಿಯಾನೇ ಒಂದ್ ಕಡೆ ಆಗೋಗಿದ್ರು, ನಾಯಕರೇ ಇನ್ನೊಂದ್ ಕಡೆ ನಿಂತ್ಕೊಳ್ಬೇಕಾಯ್ತು. ಆದ್ರೆ ನನ್ ಕಡೆ ಇದ್ದಿದ್ ಮಾತ್ರ ಜನರು, ಆಡಿಯನ್ಸ್, ವೀಕ್ಷಕರು. ಅವರು ಕೂಡ ಮೀಡಿಯಾದ್ರು ಕೂಡ ನನ್ನ ಬಗ್ಗೆ ಹೇಳ್ಬಿಟ್ರು. ನನಗೆ ತುಂಬಾ ಬೇಜಾರಾಗ್ತಾ ಇತ್ತು. ನಾನು ಟಿವಿ ನ್ಯೂಸ್ ನೋಡುವಾಗ ಏನ್ ತೋರಿಸ್ತಾ ಇದ್ರು ಅಂದ್ರೆ, ನೀವ್ ಹೇಳಿ ಏನ್ ಅನಿಸ್ತಾ ಇದೆ ನಿಮ್ಗೆ ಈ ಕೇಸ್ ಬಗ್ಗೆ? ಅಲ್ಲೊಬ್ರು ಯಾರೋ ಏನೋ ಮಾತಾಡ್ತಾರೆ ನೋಡಿ, ಹೆಚ್ಚು ಕಡಿಮೆ ಅಂದ್ರೆ ಇನ್ನೂ ಒಂದು 7-8 ವರ್ಷ ದಿಲೇರ್ ಮೆಹಂದಿ ಅವರು ಜೈಲಲ್ಲೇ ಇರ್ಬೇಕಾಗತ್ತೆ, ಅವ್ರನ್ನ ಯಾರು ಅಲ್ಲಿಂದ ಬಿಡಿಸೋಕಾಗಲ್ಲ ಅಂತ. ನಾವೇನ್ ಈ ಕೇಸ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಹೇಳ್ತಿದ್ರು. ನನಗ್ ಮಾತ್ರ ನಗು ಬರ್ತಾ ಇತ್ತು. ಏನ್ 7-8 ವರ್ಷ? ನಾನೇನ್ ದಾವೂದ ಅಥವಾ ನಾನೇನ್ ದೊಡ್ಡ ಟೆರರಿಸ್ಟ ಅಥವಾ ನಾನೇನ್ ಅಂತದ್ ಮಾಡಿದೀನಿ? ಇವರೆಲ್ಲ ನನ್ ಮೇಲೆ ಇದ್ದಿದ್ದು ಒಂದೇ ಒಂದು ಅಪವಾದ, ಅದೇನಂದ್ರೆ ನಾನು ತುಂಬಾ ಜನಗಳನ್ನ ಹೊರಗೆ ಕಳಿಸ್ತೀನಿ ಅಂತ ಹೇಳಿದಂತೆ. ನೀವ್ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಾನು ಒಂದ್ ವೇಳೆ ಜನಗಳನ್ನ ಹೊರಗಡೆ ಕಳಿಸ್ಬೇಕು ಅಂತ ಅಂದ್ರೆ ವೀಸಾ ಮಾಡಿಸ್ಬೇಕು. ನಾನು ಪಟಿಯಾಲಾನೇ ಯಾಕೆ ಚೂಸ್ ಮಾಡ್ಬೇಕಿತ್ತು? ಅಲ್ಲಿನ ಜನಗಳನ್ನೇ ತಗೊಂಡು ಬೇರೆ ಕಡೆ ಕಳಿಸುವಂತ ಪ್ರಯತ್ನ ಮಾಡೋದಕ್ಕೆ. ನಾನ್ ಜಲಂಧರಿಂದ ಯಾಕೆ ತಗೊಳ್ತಾ ಇಲ್ಲ, ಡೆಲ್ಲಿಯಿಂದ ಯಾಕೆ ತಗೋತಾ ಇಲ್ಲ, ಮುಂಬೈಯಿಂದ ಯಾಕೆ ಜನಗಳನ್ನ ತಗೊಳ್ತಾ ಇಲ್ಲ? ಆ 31 ಜನ ಯಾರು? 31 ಜನ ಪೊಲೀಸ್ನವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಅವರು ದೂರ. ಹೌದು, ಆ ಕಂಪ್ಲೇಂಟ್ ಬಗ್ಗೆ ಈಗ ನಾನು ಮಾತಾಡೋದು ಅಂತ ಆದ್ರೆ, ನಾನು ಅಲ್ಲಿಗೆ ಹೋದಾಗ ನಿಮಗ್ ಗೊತ್ತಾ ನಿಮ್ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ನೀವ್ ಹೇಳ್ತಾ ಇದ್ದೀರಾ 31 ಜನ ನಿಮ್ಮ ಲೆಕ್ಕದ ಪ್ರಕಾರ ಕಂಪ್ಲೇಂಟ್ಸ್ ಇದೆ ಅಂತ. ತೋರಿಸಿ ನೋಡೋಣ ಏನಂತ. ಅಲ್ಲಾಗ ಅಮರ್ಜಿತ್ ವುಮೆನ್ ಇನ್ಸ್ಪೆಕ್ಟರ್ ಅಂತ ಇದ್ರು, ಅವ್ರು ನಂಗೆ ತೋರಿಸಿದ್ರು. ಸರ್ಕಾರಿ ಪೇಪರ್ ಮೇಲೆ ಒಂದಷ್ಟು ಕಂಪ್ಲೇಂಟ್ಗಳಾಗಿದೆ, ಅದು ಸರ್ಕಾರಿ ಟೈಪ್ ರೈಟರ್ ಇಂದ. ಪೊಲೀಸ್ ಕಂಪ್ಲೇಂಟ್ ಹಿಂಗಿರುತ್ತಾ? ಒಂದೇ ಸರ್ಕಾರಿ ಕಾಗದದಲ್ಲಿ ಪೊಲೀಸ್ನವರೇ ಟೈಪ್ ಮಾಡಿರೋದು. ಅದೇ ಟೈಪ್ ರೈಟರ್ ಅಲ್ಲಿ, ಒಂದೇ ಟೈಪ್ ರೈಟರ್ ಅಲ್ಲಿ ಅವರು 31 ಕೇಸ್ ಮಾಡಿದ್ದಾರೆ. ಕಂಪ್ಲೇಂಟ್ ಏನು? ಒಬ್ರು ಹೇಳ್ತಿದ್ದಾರೆ, ಪಂಜಾಬ್ ಪೊಲೀಸ್ ಹೇಳ್ತಾ ಇದ್ದಾರೆ, ನಾನ್ ಹೇಳಿದಂತೆ ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ, ಒಳ್ಳೆ ಪೊಲೀಸ್ ಆಫೀಸರ್, ನಾನು ನಿಮ್ಮನ್ನ ಇಲ್ಲಲ್ಲ ಪಂಜಾಬ್ ಅಲ್ಲಲ್ಲ ಅಮೆರಿಕಾಗೆ ನಿಮ್ಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದಂತೆ. ಇದಕ್ಕೆ ತಲೆಬುಡ ಇದೆಯಾ? ನೀವೇ ಹೇಳಿ. ಅಲ್ಲ, ಇದು ನಿಮ್ಗೆ ನಿಜ ಅಂತಾನೆ ಅನ್ಸಿದ್ರೆ ನೀವ್ ಇದನ್ನ ಮೀಡಿಯಾ ಮುಂದೆ ಯಾಕೆ ತೋರಿಸ್ಲಿಲ್ಲ ಅನ್ನೋದು ನನ್ನ ಪ್ರಶ್ನೆ ಈಗ ಅಷ್ಟೇ. ಇವತ್ತರೆಗೂ ಯಾರಾದ್ರೂ FIR ನ ಪೂರ್ತಿಯಾಗಿ ಓದಿದಾರ? ಕೆಲವರು ಹೇಳ್ತಾ ಇದಾರೆ 12 ಲಕ್ಷ ತಗೊಂಡಿದ್ದೀನಿ ಅಂತ, ಇನ್ ಕೆಲವರು ಹೇಳ್ತಾರೆ 10 ಲಕ್ಷ ತಗೊಂಡಿದ್ದೀನಿ ಅಂತ. ಎಲ್ಲಿ ತಗೊಂಡಿದ್ದೀನಿ ಅದನ್ನ? ನಾನು ಬರೀ 2 ಜಾಗ ಬಗ್ಗೆ ಹೇಳ್ತಿದ್ದಾರೆ. ಒಬ್ಬ ಹೇಳ್ತಿದ್ದಾನೆ ದೂಕ್ ನುಗಾರ್ ಅಂದ್ರೆ ಇದು ಗುರುದ್ವಾರದ ಮುಂದೆ ಒಂದು ಗಾಡಿಲಿ ಕೂತ್ಕೊಂಡಿದ್ರು, ಕಾರಲ್ಲಿ ದಿಲೇರ್ ಅವರು ಇದ್ರು, ನಾವು ಅವ್ರಿಗೆ 12 ಲಕ್ಷ ರೂಪಾಯಿ ಕೊಟ್ಟೆ ಅಂತ. ಆಗ ನಾನು ಅವ್ರನ್ನ ಬೇರೆ ದೇಶಕ್ಕೆ ಕಳಿಸ್ತೀನಿ ಅಂತ ಹೇಳಿ ಹೊರಟೋದ್ನಂತೆ. ಇನ್ನೊಂದ್ ಜಾಗದ ಬಗ್ಗೆ ಅವ್ರು ಹೇಳ್ತಿರೋದು
ಪಂಜಾಬ್ ಪಟಿಯಾಲ ಯೂನಿವರ್ಸಿಟಿಗಿಂತ ಮುಂದೆ ಈ ಎರಡು ಜಾಗದ ಬಗ್ಗೆ ಅವ್ರು ಹೇಳ್ತಿರೋದು. ನಾನು ಅಲ್ಲಿಗೆ ಬರ್ತಾ ಇದ್ದಂತೆ, ದುಡ್ಡೆಲ್ಲ ಇಸ್ಕೊಂಡು ಹೋಗ್ಬಿಡ್ತಾ ಇದ್ದಂತೆ. ನಾನು ಈ ಒಂದೇ ಊರನ್ನ ಯಾಕೆ ಚೂಸ್ ಮಾಡ್ತೀನಿ? ಆ ಜಾಗ ನಂದು ಅಲ್ಲ, ನಾನು ಅಲ್ಲಿ ಇರೋದು ಇಲ್ಲ. ಒಂದ್ ವೇಳೆ ನಾನು ಅಷ್ಟೆಲ್ಲ ತಪ್ಪುಗಳನ್ನ ಮಾಡಿದ್ರೆ ಹೀಗೆಲ್ಲ ಇರೋದಕ್ಕೆ ಎಲ್ಲಿ ಸಾಧ್ಯ ಆಗ್ತಿತ್ತು? ಯಾಕಂದ್ರೆ ಅವ್ರು ಹೇಳ್ತಿರೋದೆಲ್ಲ ಸುಳ್ಳೇ ಆಗಿತ್ತು. ನಾನಿಷ್ಟು ಹಾನೆಸ್ಟ್ ಆಗಿದ್ದೀನಿ. ಈಗ ನಾನು ಹತ್ತಿರ್ಬೋದು, ಯಾಕಂದ್ರೆ ನನಗೂ ದುಃಖ ಆಗುತ್ತೆ. ಇಲ್ಲ ಅಂದ್ರೆ ನಾನು ಯಾವತ್ತು ಮೀಡಿಯಾ ಮುಂದೆ ಆಗ್ಲಿ, ಕ್ಯಾಮ್ರಾ ಮುಂದೆ ಆಗ್ಲಿ ಕಣ್ಣೀರ್ ಹಾಕ್ದವನಲ್ಲ. ಯಾಕಂದ್ರೆ ನನಗೆ ಗೊತ್ತಿತ್ತು ಸತ್ಯ ಯಾವತ್ತಾದ್ರೂ ಗೊತ್ತಾಗೇ ಆಗತ್ತೆ ಅಂತ. ಯಾವಾಗ ನೀವು ಅಮೆರಿಕನ್ ಎಂಬಸಿಗೆ ಹೋಗ್ತೀರಾ, ಯಾರು ಬೇಕಾದ್ರೂ ಇದನ್ನ ಕೇಳ್ಬೋದು, ಅಮೆರಿಕನ್ ಎಂಬಸಿ ಆರ್ ಕೆನಡಿಯನ್ ಎಂಬಸಿ. ಅಲ್ಲಿ ನೀವು ಏನ್ ಬೇಕಾದ್ರೂ ಮಾಡಿರ್ಬೋದು, ಅವ್ರ ಜೊತೆ ಅದು ಪ್ರೂಫ್ ಆಗಿ ಅಲ್ಲೇ ಬಿದ್ದಿರುತ್ತೆ. ದಿಲೇರ್ ಮೆಹನ್ ಜೊತೆ ಯಾರು ಯಾವಾಗ ಎಲ್ಲಿಗೆ ಹೋಗಿದ್ರು ಅಂತ 95 ಇಂದ ಹಿಡಿದು ಇಲ್ಲಿವರೆಗೂ ನಾನು ಪೂರ್ತಿ ಫೋಟೋನೇ ತೋರಿಸಿದೀನಿ. ಇವ್ರು ನನ್ನ ಫ್ಯಾಮಿಲಿ ಮೆಂಬರ್ಸ್. 12 ಜನ ನಾವು ಹೋಗ್ತಾ ಇದ್ವಿ, 12 ಜನ ವಾಪಸ್ ಬರ್ತಾ ಇದ್ವಿ. ಇದನ್ನ ಬಿಟ್ಟು 13ನೇ ವ್ಯಕ್ತಿ ಅಂತ ಯಾರು ಇಲ್ಲ. ಯಾರಾದ್ರೂ ಇದ್ರೆ ನೀವು ನನಗೆ ಹೇಳ್ಬೋದು ಈಗ್ಲೂನು. ಅದಕ್ಕೆ ನಾನು ಗರ್ವದಿಂದ ಹೇಳ್ತಾ ಇದ್ದೆ, ಸತ್ಯನ ಮುಚ್ಚಿಡಕ್ ಆಗಲ್ಲ ಅಂತ. ನನ್ನ ವಿಷಯದಲ್ಲಿ ಅದು ಹಾಗೆ ಆಯ್ತು ದೇವ್ರ ದಯೆಯಿಂದ. ಯಾಕಂದ್ರೆ ನನ್ನ ಮೇಲೆ ಗುರುನಾನಕ್ ಮಹಾರಾಜ್ ಅವರ ಕೈ ಇದೆ ನನ್ನ ತಲೆ ಮೇಲೆ. ಇಲ್ಲ ಅಂದ್ರೆ ಎಲ್ಲ ರಸ್ತೆ ಬಂದ್ ಆಗ್ಬಿಡ್ತಿತ್ತು. ಇವತ್ತವರೆಗೂ ನನಗೆ ನಾನು ದೇವ್ರ ಮೇಲೆ ಇಟ್ಟಿರುವಂತ ನಂಬಿಕೆನ ಯಾವತ್ತೂ ಕಳ್ಕೊಳಕ್ ಹೋಗ್ಲಿಲ್ಲ. ನನ್ ಕೆಲ್ಸ ಇಲ್ದಂಗ ಆಯ್ತು. ಅದಾದ್ಮೇಲೆ DGP ಪಂಜಾಬ್ ಸಿದ್ದಿಕಿ ಅವರು, ನೀವು ಟೈಮ್ ಮ್ಯಾಗಝಿನ್ ಓದಿ, ಇಷ್ಟು ಬರ್ದು ಅವ್ರು ನನ್ನ ಹಿಂದೆ ಬರೋದನ್ನ ಬಿಟ್ಬಿಟ್ರು. ಏನ್ ಹೇಳಿದ್ರು ಅಂದ್ರೆ, ನಮ್ಮಿಂದ ಯಾಕೆ ತಪ್ಪಾಯ್ತು ಅಂದ್ರೆ ದಿಲೇರ್ ಮೆಹಂದಿ ಅವ್ರ ಶಂಶೇರ್ ಮೆಹಂದಿ ಅವರ ಫೇಸ್ ತುಂಬಾ ಮ್ಯಾಚ್ ಆಗ್ತಿತ್ತು, ಅದಕ್ಕೆ ಪೊಲೀಸ್ನ ಇಷ್ಟು ದೊಡ್ಡ ತಪ್ಪಾಯ್ತು ಅಂತ. ಇದನ್ನೇನೋ ನೀವು ಹೇಳ್ಬಿಟ್ರಿ, ಆದ್ರೆ ನೀವು ಯೋಚನೆ ಮಾಡ್ಲಿಲ್ಲ. ಒಬ್ಬ ಆಕಾಶದಲ್ಲಿರುವಂತ ವ್ಯಕ್ತಿನ ನೀವು ತಗೊಂಡ್ಬಂದು ನೆಲಕ್ಕೆ ಉರುಳಿಸ್ಬಿಟ್ರಿ. ಅವ್ರನ್ನ ಇಷ್ಟೊಂದು ಟಾರ್ಚರ್ ಮತ್ ಎಲ್ಲ ಸರಿ ಡಿಸೈಡ್ ಮಾಡ್ಬಿಟ್ರಿ. ಈಗ ದಿಲೇರ್ ಮೆಹಂದಿ ಇನ್ ಮುಂದೆ ಅಷ್ಟೇ ಅಂತ. ಆದ್ರೂ ನನಗೆ ಶಕ್ತಿ ಇತ್ತು. ಇಷ್ಟು ಕಾಂಟ್ರವರ್ಸಿ ಆದ್ಮೇಲೂ ಕೂಡ ಒಬ್ಬ ವ್ಯಕ್ತಿ ಬದುಕೋದ್ ಕಷ್ಟ, ಸೂಸೈಡ್ ಮಾಡ್ಕೊಬಿಡ್ತಾ ಇದ್ರು. ಆದ್ರೆ ನಾನು ಇದರಿಂದ ಹೊರಗಡೆ ಬಂದು ಶಾರಾರ ಒಂದು ಹಿಟ್ ಆಲ್ಬಮ್ ನಾನು ಕೊಟ್ಟೆ. ನನ್ನ ಶ್ರಮ ನಾನು ಬಿಡ್ಲಿಲ್ಲ. ನನಗೆ ನನ್ನ ಮೇಲೆ ನಂಬಿಕೆ ಇದೆ, ನನ್ನ ದೇವ್ರ ಮೇಲೆ ನಂಬಿಕೆ ಇದೆ, ಮತ್ತ ನನ್ನ ಜನರ ಮೇಲೆ, ನನ್ನ ಅಭಿಮಾನಿಗಳ ಮೇಲೆ. ಅದಕ್ಕೆ ನಾನು ಇವತ್ತು ಹೀಗಿರೋದು ಸಾಧ್ಯ ಆಗಿರೋದು. ಇನ್ನು ಹೆಚ್ಚೇನು ಹೇಳಕ್ ಇಷ್ಟಪಡಲ್ಲ ಈ ವಿಷಯದ ಬಗ್ಗೆ. ದಲೇರ್ ಅವರೇ ನೋಡಿ, ಈಗ ಇಬ್ರು ಪೊಲೀಸರು ಏನ್ ಹೇಳಿಕೆ ಕೊಟ್ಟಿದ್ದಾರೆ. ಪಂಜಾಬ್ನ ಅದೇ ಪೊಲೀಸರು ನಿಮ್ಮ ಮೇಲೆ ಕೇಸ್ ಮಾಡಿದ್ರು. ಅದೇ ಪೊಲೀಸ್ನವರು ಕೋರ್ಟ್ ಅಲ್ಲಿ ಅಪ್ಲೈ ಮಾಡ್ತಾರೆ, ನಮ್ಮ ಹತ್ರ ಯಾವುದೇ ಎವಿಡೆನ್ಸ್ ಇಲ್ಲ, ಕೇಸನ್ನು ವಾಪಸ್ ತಗೋತೀವಿ ಅಂತ. ಇದು ನೋಡಿ, ಅದನ್ನು ಕೂಡ ನಾನು ಶೇರ್ ಮಾಡ್ಬೇಕು ಅಂತ ಅನ್ಕೋತೀನಿ. ಅದೇನಂದ್ರೆ, ಒಂದ್ಸತಿ ಪೊಲೀಸರು ಕ್ಲೀನ್ ಚಿಟ್ ಕೊಟ್ರು. ಕೋರ್ಟ್ ಹೇಳ್ತಿದ್ದಾರೆ ನೀವು ಇನ್ನೊಂದ್ಸರಿ ರೀಇನ್ವೆಸ್ಟಿಗೇಷನ್ ಮಾಡಿ ಅಂತ. ಪೊಲೀಸ್ ಏನಾದ್ರೂ ಆದ್ರೆ ಮಾಡ್ತಾರೆ. ಮತ್ತೆ ಶುರು ಮಾಡಿದ್ರು. ಯಾಕಂದ್ರೆ ಯಾರು ನನ್ನ ಹತ್ರ ದುಡ್ಡು ಕೊಡ್ಬೇಕು ಅಂತ ಕೇಳಿದ್ರಲ್ವಾ, ಅವ್ರನ್ನೆಲ್ಲ ಬೇರೆ ಜಾಗಗಳಿಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ರು. ಅವ್ರೆಲ್ಲ ಹೆದರಿದ್ರು. ಯಾಕಂದ್ರೆ ಏನು ಇಲ್ಲದೆ ಏನ್ ಮಾಡೋದು ಅಂತ. ಜನಗಳು ನಾಳೆ ಪ್ರಶ್ನೆ ಕೇಳ್ತಾರೆ, ಏನಂತ ಹೇಳೋದು, ಇವ್ರನ್ನ ಯಾವ ಕೇಸಲ್ಲಿ ಸಿಕ್ಕಾಕ್ಸೋದು ಅನ್ನೋದು ಪ್ರಶ್ನೆ ಆಗೋಗಿತ್ತು. ಯಾರು ಹೊಸ ಟೀಮ್ ಅಂತ ಬಂತು, ಅವರೆಲ್ಲದನ್ನು ಒಟ್ಟುಗೂಡಿಸಿ ನೋಡಿದಾಗ ಅವ್ರಿಗೆ ಗೊತ್ತಾಯ್ತು. ಆಗ ಅವರು ಕ್ಲೀನ್ ಚಿಟ್ ಕೊಟ್ರು. ಆ ಕೋರ್ಟ್ ಹೇಳ್ತು ಇದನ್ನ ರೀಇನ್ವೆಸ್ಟಿಗೇಷನ್ ಮತ್ತೆ ಮಾಡಿ ಅಂತ. ಮತ್ತೆ ಕೂಡ ನನಗೆ ಕ್ಲೀನ್ ಚಿಟ್ಟೇ ಸಿಕ್ತು. ನಿಮ್ಗೆ ಅನ್ಸೋದಿಲ್ವಾ ಪೊಲೀಸ್ನವ್ರ ಮೇಲೆ ಕೇಸ್ ಹಾಕೋದು ಅವಶ್ಯಕತೆ ಇದೆ ಅಂತ? ನಾನು ಅವ್ರ ಮೇಲೆ ಕೇಸ್ ಹಾಕಿ ನಾನೇನ್ ಮಾಡ್ಲಿ? ಯಾಕಂದ್ರೆ ಅವ್ರು ಮನ್ಸ್ ಮಾಡಿದ್ರೆ ಇನ್ನೊಂದ್ 4 ಕೇಸ್ ನನ್ನ ಮೇಲೆ ಬೇರೆ ಯಾವ್ದೋ ಜಾಗದಿಂದ ಹಾಕ್ಬಿಡ್ಬೋದು, ಬೇರೆ ಯಾವ್ದೋ ಕೇಸಲ್ಲಿ ಇನ್ವಾಲ್ವ್ ಮಾಡ್ಬೋದು. ಅದಕ್ಕೆ ನಾನು ಇದನ್ನ ಡಿಸ್ಟರ್ಬ್ ಮಾಡ್ಬೇಕು ಅಂತ ಅನ್ಕೊಳ್ಳಿಲ್ಲ. ಅವ್ರ ಮನೇಲಿ ಅವ್ರು ನೆಮ್ಮದಿಯಾಗಿರ್ಲಿ, ನಮ್ಮ ಮನೇಲಿ ನಾನ್ ನೆಮ್ಮದಿಯಾಗಿರ್ತೀನಿ. ನನಗಿದ್ರಿಂದ ಯಾವುದೇ ಉಪಯೋಗ ಇಲ್ಲ. ಕೋಪ ಇದೆ. ನಾನ್ ದ್ವೇಷ ಮಾಡಲ್ಲ ಮೀಡಿಯಾನ. ಯಾಕಂದ್ರೆ ನನಗೆ ದುಃಖ ಆಗಿದ್ ಸತ್ಯ. ಅದು 31 ಡಿಸೆಂಬರ್ ನನಗೆ ಹೇಳ್ತಿದ್ದಾರೆ, ಸರ್ ತುಂಬಾ ಚಿಂತೆ ಮಾಡಬೇಡಿ, ಅಲ್ಲಿ ನಿಮ್ಮ ಮೇಲೆ ಕೇಸ್ ಫೈಲ್ ಆಗಿದೆ. ಒಂದು 10-15 ದಿನ ನೀವು ಅಲ್ಲಿ ಇರ್ಬೇಕಾಗತ್ತೆ ಅಷ್ಟೇ, ಬೇರೆ ಅಂತದ್ದೇನು ದೊಡ್ಡ ಕೇಸ್ ಅಲ್ಲ. ಅಲ್ಲಿ ಪೇಂಟ್ ಗಿಂಟ್ ಎಲ್ಲ ಮಾಡಿದೀವಿ, ಟಿವಿ ಎಲ್ಲ ಇಟ್ಟಿರ್ತೀವಿ. ನಾನು ಹೌದಾ, ಹೆಂಗ್ ಹೇಳ್ತಿದ್ದಾರೆ ಅಂದ್ರೆ ಏನೋ ನನ್ನ ಹಜ್ಜ ಹತ್ರ ಕಳ್ಸತ್ರ ಹೇಳ್ತಾ ಇದ್ದಾರೆ. ನಾನ್ ಸುಮ್ನೆ ಕೇಳಿಸ್ಕೊಳ್ತಾ ಹೋಗ್ತಿದ್ದಲ್ಲ, ಇವ್ರು ನನ್ನ ಜೊತೆ ಏನ್ ಮಾಡ್ತಾ ಇದ್ದಾರೆ ಅಂತ. ಆಗ ಮೀಡಿಯಾದವ್ರು ಹೇಳ್ತಾ ಇದ್ದಾರೆ, ಪಾಜಿ ಸಖತ್ತಾಗಿರುತ್ತೆ, ಅಲ್ಲಿ ಕ್ಯಾಮ್ರಾ ಎಷ್ಟು ಹಾಕಿದ್ದಾರೆ ಅಂದ್ರೆ ನೀವು ನೋಡ್ಬೇಕೆಂತ ಕವರೇಜ್ ಆಗತ್ತೆ ಅಂತ. ನೀವ್ ಒಳ್ಳೆ ವಿಷಯನ ಹೇಳ್ತಾ ಇದ್ದೀರಾ. ಅದಾದ್ಮೇಲೆ ಬೇಜಾರು ದುಃಖ ಯಾಕಾಯ್ತು ಅಂದ್ರೆ, ಯಾವಾಗ ನನ್ನ ವಿಶ್ವಾಸ ಪೂರ್ತಿಯಾಗಿ ಹೋಯ್ತು, ಆಗ ನನ್ಗಲ್ಲಿ ಕ್ಲೀನ್ ಚಿಟ್ ಸಿಕ್ತು. 31 ಡಿಸೆಂಬರ್ ಅಂದು 2 ಗಂಟೆವರೆಗೂ ಮೀಡಿಯಾ 4 ತಿಂಗಳವರೆಗೂ ಎಲ್ಲ ಹಾಳು ಮಾಡಿಟ್ಟಿದ್ರು. ಬೆಳಗ್ಗೆ ರಾತ್ರಿ ನನ್ನ ಬಗ್ಗೆ ತೋರಿಸಿ. ಯಾವಾಗ ನನಗೆ ಕ್ಲೀನ್ ಚಿಟ್ ಸಿಕ್ತೋ, ನಾಚಿಕೆ ಇಲ್ದವ್ರ ತರ ಕೆಳಗೆ ಸಣ್ಣದಾಗಿ ಬರೆದ್ಬಿಟ್ರು, ದಿಲೇರ್ ಮೆಹಂದಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ. ಅಷ್ಟೇ. ಇದಕ್ಕಿಂತ ನಾಚಿಕೆ ಆಗೋ ವಿಷಯ ಇನ್ನೊಂದಿದ್ಯಾ? ನೀವು ದಿನ ಬೆಳಗ್ಗೆ ರಾತ್ರಿ ಇಷ್ಟೆಲ್ಲ ಹೇಳ್ತಿದ್ರಿ, ಆಗ್ಲೂ ನೀವು ಹೇಳ್ಬೋದಲ್ವಾ ಇದು ನಮ್ ತಪ್ಪು, ನಾವ್ ಹಿಂಗ್ ತೋರಿಸಿದ್ವಿ ಅಂತ. ದಿಲೇರ್ ಮೆಹಂದಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ, ಇದಕ್ಕೆ ಎವಿಡೆನ್ಸ್ ಸಿಕ್ಕಿಲ್ಲ ಅನ್ನೋದನ್ನ ನೀವೇ ಹೇಳ್ಬೋದಲ್ವಾ. ಆದ್ರೆ ಅವ್ರು ಹಾಗೆ ಮಾಡ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಆ ಸೋಲನ್ನ ಒಪ್ಕೊಳ್ಳಕ್ಕೆ ಅವ್ರು ತಯಾರಿರ್ಲಿಲ್ಲ. ಅದಕ್ಕೆ ಅವ್ರು ಅಂತ ನ್ಯೂಸ್ ಅನ್ನ ತೋರ್ಸಕ್ಕೂ ಹೋಗ್ಲಿಲ್ಲ. ಬಟ್ ಪರವಾಗಿಲ್ಲ,
ನಾನು ಮತ್ತೆ ನನ್ನ ಜಾಗದಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ನಾನ್ ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ, ಆ ಸಮಯದಲ್ಲಿ ಇಂಡಿಯಾ ಟಿವಿ ಇರ್ಲಿಲ್ಲ. ಇದ್ದಿದ್ರೆ ಖಂಡಿತ ನಿಮ್ ಜೊತೆಗೆ ನಾವು ನಿಲ್ತಾ ಇದ್ವಿ. ಥ್ಯಾಂಕ್ ಯು. ಆಪ್ಕಿ ಅದಾಲತ್ನಲ್ಲಿ ದಲೇರ್ ಮೆಹಂದಿ ಅವರ ಮೇಲೆ ಜನತೆಯ ಆರೋಪ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ. हो बच के रहना वीर जी नहीं तो हो जाना कल्याण रब दियां वे परवाइयां अज कुत्ते खान मलाइयां. ಆಪ್ಕಿ ಅದಾಲತ್ನಲ್ಲಿ ಜನತೆಯ ಪರವಾಗಿ ನಾವು ಮೊಕದ್ದಮೆಯನ್ನ ನಡೆಸ್ತಾ ಇದ್ದೇವೆ ಪಾಪ್ ಸ್ಟಾರ್ ದಲೇರ್ ಮೆಹಂದಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ದಲೇರ್ ಮೆಹಂದಿ ಅವರ ಮೇಲಿರುವ ಆರೋಪವೆಂದರೆ ಇವರು ವಿನಾಕಾರಣ ಕಾಂಟ್ರವರ್ಸೀಸ್ ಕ್ರಿಯೇಟ್ ಮಾಡ್ತಾರೆ ಎಂಬುದು. ತುಂಬಾ ದೊಡ್ಡ ಕಾಂಟ್ರವರ್ಸಿನ ನಾವು ಡಿಸ್ಕಸ್ ಮಾಡಿದ್ವಿ. ಆದ್ರೆ ಇದಕ್ಕೂ ಮುಂಚೆ ಕೂಡ ಇಂಥ ಸಂದರ್ಭಗಳು ಬಂದಿವೆ. ಯಾವಾಗೆಲ್ಲ ನಿಮ್ಮ ಆಲ್ಬಮ್ ರಿಲೀಸ್ ಆಗುತ್ತೋ ಆಗೆಲ್ಲ ಕಾಂಟ್ರವರ್ಸಿ ಆಗುತ್ತೆ. ನಾನು ನಿಮ್ಗೆ ಉದಾಹರಣೆ ಕೊಡ್ತೀನಿ. ಯಾವಾಗ ನಿಮ್ಮ ಏಕ್ ದಾನ ದೋ ದಾನೆ ಬಂತಲ್ಲ, ಆಗ ಪಂಜಾಬ್ನ ಕೆಲವು ವ್ಯಕ್ತಿಗಳು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇದ್ರ ಬಗ್ಗೆ ನಾನು ಮಾತಾಡೋದಾದ್ರೆ, ನಾನು ತುಂಬಾ ಸಾರಿ ನೇರವಾಗಿ ಹೇಳಿದ್ದೀನಿ, ನನ್ನ ಕೆಲಸ ಮ್ಯೂಸಿಕ್ ಮಾಡೋದು. ನನಗೆ ಬೇರೆ ಯಾವುದು ಬಿಸ್ನೆಸ್ ಅಂತ ಇಲ್ಲ. ನಂದು ಹಾಡೋದೊಂದೇ ಬಿಸ್ನೆಸ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ಶೋ ಕೊಡಿ ಅಂತ ಯಾರೇ ಕರೆದ್ರು, ಅವ್ರು ಯಾವ ಡಿಪಾರ್ಟ್ಮೆಂಟ್ ಅವರೇ ಆಗಿರ್ಲಿ ಪರವಾಗಿಲ್ಲ, ಅವ್ರು ನನ್ನ ಶೋ ಕರೆದ್ರೆ ನನಗೆ ಬರೀ ತಲೆಯಲ್ಲಿ ಇದಷ್ಟೇ ಇರುತ್ತೆ, ನಾವು ಯಾವ್ದೋ ದೊಡ್ಡ ಡಿಪಾರ್ಟ್ಮೆಂಟ್ ಅವರು, ನಾವು ಕರೆದ್ರೆ ದಿಲೇರ್ ಮೆಹಂದಿ ಬಂದು ಸುಮ್ಮನೆ ಹಾಡು ಹೋಗ್ತಾರೆ ಅಂತ ಅನ್ಕೊಂಡಿರ್ತಾರೆ. ಬಟ್ ನಾನು ನೇರವಾಗಿ ಹೇಳ್ಬಿಡ್ತೀನಿ ಅವ್ರಿಗೆ, ನೋಡಿ ನಾನು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀನಿ, ಇನ್ಕಮ್ ಟ್ಯಾಕ್ಸ್ ರೆಗ್ಯುಲರ್ ಆಗಿ ಕಟ್ತೀನಿ, ಅದಕ್ಕೆ ನಾನು ಯಾವಾಗ ಬಂದು ಹಾಡ್ತೀನಿ ಅದಕ್ಕೆ ನಾನು ಫೀಸ್ ಅಂತ ತಗೋತೀನಿ. ಇದು ಆಗುತ್ತೆ. ನಾನು ಡಿಪಾರ್ಟ್ಮೆಂಟ್ಸ್ ಅಂತ ಬಂದ ಕೂಡಲೇ ಸ್ವಲ್ಪ ಕಡಿಮೆ ಮಾಡ್ತೀನಿ. ನಾನ್ ತಗೊಳ್ಳೋಂತ ಈ ಡಿಸಿಷನ್ನೇ ಕೆಲವು ಸತಿ ನಾನು ಆಪೋಸಿಟ್ ಆಗಿ ವರ್ಕ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಜನ ನನ್ನ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊತಾ ಇದ್ರು. ಕೆಲವು ಸತಿ ಕೆಲವರು ಈ ಮೀಡಿಯಾ ಜೊತೆ ಜೋಡಿ ಆಗಿರ್ತಾರೆ, ಅಥವಾ ಈ ಮ್ಯಾಗ್ಸಿನ್ ಜೊತೆ ಕನೆಕ್ಟೆಡ್ ಆಗಿರ್ತಾರೆ, ಮತ್ ಪೊಲೀಸ್ ಜೊತೆ ಕನೆಕ್ಟ್ ಇರುತ್ತೆ, ಅವ್ರು ಮೀಡಿಯಾದವ್ರು ಆಗಿರ್ತಾರೆ. ಅವ್ರು ಯಾವಾಗ್ಲೂ ಏನ್ ಅನ್ಕೋತಾರೆ ಅಂದ್ರೆ ಆರ್ಟಿಸ್ಟ್ ಅವ್ರಿಗೋಸ್ಕರ ಅಂತ ಬರ್ಬೇಕು, ಮತ್ ಫ್ರೀ ಆಗಿ ಅವ್ರಿಗೋಸ್ಕರ ಹಾಡ್ ಹೋಗ್ಬೇಕು. ಇದ್ರ ಬದಲಾಗಿ ಅಥವಾ ಇದಕ್ಕೋಸ್ಕರ ನಾವು ನಿಮ್ಗೆ ಮೈಲೇಜ್ ಕೊಟ್ಬಿಡ್ತೀವಿ. ಅದ ನೀವು ಮಾಡ್ತಿರೋ ಕೆಲ್ಸಕ್ಕೆ ನಿಮ್ಗೆ ಹಣನೇ ಸಿಗ್ಲಿಲ್ಲ ಅಂದ್ರೆ ನೀವು ನಿಮ್ಮನ್ನ ಹೇಗ್ ನೋಡ್ಕೋತೀರಾ, ನಿಮ್ ಟೀಮನ್ನ ಹೇಗ್ ನೋಡ್ಕೋತೀರಾ? ಅದಕ್ಕೆ ಇದನ್ನೆಲ್ಲ ನಾನು ನೋಡಿದ್ಮೇಲೆ ಕೆಲವರು ಈ ಪಂಜಾಬಲ್ಲಿ ಒಂದು ಕಾಂಟ್ರವರ್ಸಿ ಶುರು ಮಾಡ್ತಾರೆ. ಒಬ್ಬ ಮನುಷ್ಯ ಇಷ್ಟೊಂದು ರೇಸ್ ಆಗಿ ಮೇಲ್ ಹೋಗ್ತಿರೋದನ್ನ ಅವ್ರ ಕೈಲಿ ಬಹುಶಃ ಸಹಿಸ್ಕೊಳಕ್ ಆಗಿರಲ್ಲ. ಈ 10 ವರ್ಷಗಳಲ್ಲಿ ಏನು ರೈಸ್ ಆಯ್ತು, ಮತ್ತೆ ಆ ಸಮಯದಲ್ಲಿ ನೀವು ಯಾವ್ದನ್ನ ನಿರಾಕರಿಸಿದ್ರು, ಅವರೆಲ್ಲ ಈ ಅವಕಾಶವನ್ನ ಸರಿಯಾಗಿ ಬಳಸ್ಕೊಂಡ್ರು. ಅದಂತೂ ಎಲ್ರು ಕಣ್ಮುಂದೆನೇ ಇದೆ, ಅದನ್ನ ಎಲ್ರು ಕಣ್ಣಾರೆ ನೋಡಿದ್ದಾರೆ ಕೂಡ. 4 ತಿಂಗಳು ಈ ಕಾಂಟ್ರವರ್ಸಿ ಅನ್ನೋದೇನ್ ಆಕ್ಟಿವ್ ಇತ್ತು, ಇಡೀ ಪ್ರಪಂಚ ನೋಡ್ತಾ ಇತ್ತು ಏನ್ ಆಗ್ತಾ ಇದೆ ಇವ್ರ ಕೇಸಲ್ಲಿ ಅಂತ. ಇದಕ್ಕೆ ಇರ್ಬೋದು ಅವರು ನನ್ನ ಸಪೋರ್ಟ್ ಮಾಡಕ್ ಬಂದಿಲ್ಲ, ಯಾಕಂದ್ರೆ ಅವ್ರು ಕರೆದಾಗ ನಾನು ಹೋಗಿ ಹಾಡ್ ಹೇಳಿಲ್ಲ ಫ್ರೀಯಾಗಿ ಅಂತ. ಇನ್ಮೇಲೆ ಯಾರಾದ್ರೂ ಫ್ರೀಯಾಗಿ ಬಂದು ಹಾಡು ಅಂತಂದ್ರೆ ಹಾಡ್ತೀರಾ ನೀವು ಹೋಗಿ? ಇಲ್ಲ, ಫ್ರೀಯಾಗಿ ಯಾವತ್ತೂ ಹಾಡಲ್ಲ ನಾನು. ಒಂದ್ ವೇಳೆ ಹೇಗೆ ಈ ಸುನಾಮಿ ಅಂತಿದೆ, ಕಾರ್ಗಿಲ್ ಇದೆ, ಈ ಗುಜರಾತ್ ಅರ್ಥಕ್ವೇಕ್, ಈ ತರ ಏನಾದ್ರು ಆಪತ್ತು ಅಂತ ಬಂದಾಗ ಆಗ ಹಾಡ್ತೀನಿ ಫ್ರೀಯಾಗಿ, ಬಟ್ ಡೊನೇಷನ್ ಅಂತ ಕಲೆಕ್ಟ್ ಮಾಡ್ಕೋತೀನಿ. ಆದ್ರೆ ನೀವು ಸುಮ್ನೆ ಬಂದು ಹೇಳಿ ನಾನು ಆ ಡಿಪಾರ್ಟ್ಮೆಂಟು, ನಾನು ಈ ಡಿಪಾರ್ಟ್ಮೆಂಟ್, ಸುಮ್ನೆ ಬಂದು ಹಾಡಿ ಅಂತ ಏನಾದ್ರು ನನ್ನ ಕೇಳಿದ್ರೆ ಆಗ ತುಂಬಾ ಕಷ್ಟ ಆಗ್ಬಿಡುತ್ತೆ. ನೋಡಿ, ನನ್ ಮನೆ ಡೆಲ್ಲಿಲಿರೋದು. ಒಂದ್ ವೇಳೆ ಅಲ್ಲಿರುವಂತ MLA ಅವರೇ ನನಗೆ ಫೋನ್ ಮಾಡಿ, ನೋಡಿ ದಿಲೇರ್ ಅವರೇ ಬಂದು ಹಾಡು ಹೇಳ್ಕೊಡಿ ಅಂತ ಏನಾದ್ರು ಕೇಳಿದ್ರೆ, ಅಥವಾ ಬಂದು ನನ್ನ ಜೊತೆ ನಿಂತಿರು ಅಂತ ಏನಾದ್ರು ಹೇಳಿದ್ರೆ, ಒಂದ್ ವೇಳೆ ನಾನು ಹೋಗ್ಲಿಲ್ಲ ಅಂದ್ರೆ ನಾನು ಸ್ವಲ್ಪ ದಿನ ನೀರ್ ಕಟ್ ಮಾಡ್ತಾರೆ, ಕರೆಂಟ್ ಕಟ್ ಮಾಡ್ತಾರೆ, ಈ ರೀತಿನೂ ಆಗ್ಬೋದಲ್ವಾ? ಈ ತರ ವಿಷಯಗಳು ಆರ್ಟಿಸ್ಟ್ ನ ತುಂಬಾ ಬೇಜಾರ್ ಮಾಡುತ್ತೆ. ಇದು ಕೇವಲ ನಾನು ಹೇಳ್ತಿರುವಂತ ಮಾತಲ್ಲ, ಎಷ್ಟು ಜನ ಆರ್ಟಿಸ್ಟ್ ಗಳಿದ್ದಾರೆ, ತುಂಬಾ ಜನ ಇದೇ ವಿಷಯವಾಗಿ ಬೇಜಾರಾಗಿರೋರು ಇದ್ದಾರೆ. ಸರ್, ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಯಾವತ್ತೂ ಅಳ್ಬಾರ್ದು ಸರ್. ನಾನ್ ಕೂಡ ಅದನ್ನೇ ಹೇಳ್ತಿದ್ದೆ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ರಜತ್ ಸರ್ ಜೊತೆ ನಾನು ಮಾತಾಡ್ತಿದ್ದೆ. ನಾನು ಯಾವತ್ತೂ ಅಳೋಂತವನೇ ಅಲ್ಲ, ಹೆದರ್ಕೊಂಡಂತೂ ಯಾವತ್ತೂ ಅತ್ತವನಲ್ಲ. ಯಾವತ್ತೂ ಅಳ್ಬಾರ್ದು. ಧನ್ಯವಾದ. ಯಾವತ್ತೂ ಅಳೋದಿಲ್ಲ ನಾನು. ಥ್ಯಾಂಕ್ ಯು ಸರ್. ಈಗ ನನ್ನ ಪ್ರಶ್ನೆ ಏನಂದ್ರೆ, ನಿಮ್ಗೆ ಇದುವರೆಗೂ ಸಿಕ್ಕಿದಂತ ಮರ್ಯಾದೆ ಮತ್ತು ಗೌರವ ನಿಮ್ಗೆ ಮೊದಲು ಸಿಕ್ತಿತ್ತಲ್ಲ, ಇವತ್ತು ಕೂಡ ಹಾಗೆ ಇದೆಯಾ ಅಥವಾ ಏನಾದ್ರೂ ಬದಲಾವಣೆಗಳಿದೆಯಾ? ಫೇಮ್ ಅಂತ ಏನ್ ಬಂದಿದೆ ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಿತ್ತು. ಆದ್ರೆ ನಾನು ಯಾವಾಗ ಕ್ಲೀನ್ ಚಿಟ್ ತಗೊಂಡು ಗೆದ್ದು ಬಂದೆ ಆ ಕೇಸಿಂದ, ಮತ್ತೆ ಜಾಸ್ತಿ ಪ್ರೀತಿ ಸಿಕ್ತು. ಅಂಡ್ ಈಗ ಇಲ್ಲಿವರೆಗೂ ನಾನೇನು ದಿಲೇರ್ ಮೆಹಂದಿ ಈ ಹೆಸರು ಸಂಪಾದನೆ ಮಾಡಿದೀನಿ, ನನಗೆ ಭರವಸೆ ಇದೆ ದೇವರ ಮೇಲೆ ಮತ್ ನನ್ನ ಕೆಲ್ಸದ ಮೇಲೆ. ನಾನೀಗ ಒಂದು 4 ಪಟ್ಟು ಜಾಸ್ತಿ ಇದನ್ನ ತಗೊಂಡು ಹೋಗ್ಬೇಕು ಮುಂದೆ ಅನ್ಕೊಂಡಿದೀನಿ. ಇಡೀ ಪ್ರಪಂಚದಲ್ಲೇ ಧೂಳು ಎಬ್ಬಿಸ್ಬೇಕು ಅಂತ ಅನ್ಕೊಂಡಿದೀನಿ. ನೋಡೋಣ ಏನಾಗುತ್ತೆ. ಈಗ ನಾನು ಕೇಳ್ದಂತ ನಿಮ್ಮ ದುಃಖದ ಕಥೆಯನ್ನ, ಹಾ, ಇಟ್ ವಾಸ್ ವೆರಿ ಪೆಥೆಟಿಕ್. ನನ್ಗೆ ತುಂಬಾನೇ ಬೇಜಾರಾಯ್ತು. ನಾನ್ ನಿಮ್ಮ ತಾಯಿ ತರ ಅಥವಾ ಅಜ್ಜಿ ತರ Thank you. ಅನ್ಕೊಳ್ಳಿ. ನಿಮ್ಗೆ Thank you. ಎಲ್ಲ ಸಂತೋಷ, ಪಾಪ್ಯುಲಾರಿಟಿ ಸಿಗ್ಲಿ ಅಂತ ಆಶಿಸ್ತೀನಿ. Thank you ಬಟ್ so much. ಸರ್ಟನ್ಲಿ ಈಗೇನಾಗಿದ್ಯೋ ಹಾ,
ಅದು ನಿಮ್ಮ ಏಳಿಗೆಗೆ ತುಂಬಾನೇ ಉಪಯೋಗ ಆಗಿದೆ. ಧನ್ಯವಾದ, ತುಂಬಾನೇ ಧನ್ಯವಾದ. ಕಜರಾರೆ ಕಜರಾರೆ ಹಾಡಿ ಪ್ಲೀಸ್ ಪ್ಲೀಸ್. कजरारे कजरारे नैना वाले, नैना तेरे चंबल दे लुटेरे, ऊंचे मचानों से बादल उड़ाते हैं, सूखे नसीबों पे बादल बरसाते हैं, जीवे तेरे नैना दे लुटेरे, कजरारे कजरारे. ತುಂಬಾ ಧನ್ಯವಾದ. ಎಷ್ಟೆಲ್ಲ ಪಂಜಾಬಿ ಸಿಂಗರ್ಸ್ ಇದ್ದಾರೆ, ಹಾ, ಆದ್ರೆ ಎಲ್ಲಾ ಕಾಂಟ್ರವರ್ಸಿಗಳು ಕೂಡ ನಿಮ್ಗೆ ಮಾತ್ರ ಯಾಕಾಗತ್ತೆ? ಬಹುಶಃ ಯಾರಿಗೆ ಈ ಫೇಮ್ ಅನ್ನೋದು ಜಾಸ್ತಿ ಇರುತ್ತೋ, ಕೆಲಸ ಜಾಸ್ತಿ ನಡೀತಾ ಇರುತ್ತೋ, ಜನಗಳ ಪ್ರೀತಿ ಕೂಡ ಜಾಸ್ತಿ ಇದೆ, ನಿಮ್ಮ ತಂದೆ ತಾಯಿ ಆಶೀರ್ವಾದ ಕೂಡ ಇದೆ, ಅದಕ್ಕೆ ನಾವಿವತ್ತು ಇಂಥ ಒಂದು ಜಾಗದಲ್ಲಿ ಬಂದು ಕೂತಿದ್ದೀವಿ. ಅದಕ್ಕೆ ನಾವು ತುಂಬಾ ಶ್ರಮ ಹಾಕಿ ಕೆಲಸ ಕೂಡ ಮಾಡ್ತೀವಿ. ಯಾಕಂದ್ರೆ ದಿಲೇರ್ ಮೆಹಂದಿ ನಾನು ಬರೀ ಒಂದ್ ಸಾಂಗ್ ಹಾಡಿ ದಿಲೇರ್ ಮೆಹಂದಿ ಆಗಿರೋದಲ್ಲ, ನಾನು ಇದಕ್ಕೋಸ್ಕರ ತುಂಬಾನೇ ಶ್ರಮ ಪಟ್ಟಿದ್ದೀನಿ, ಮತ್ತೆ ಪಡ್ತಾನೂ ಇದ್ದೀನಿ. ಬಹುಶಃ ಯಶಸ್ಸಿಗೆ ಬೆಲೆ ಕಟ್ತಾ ಇದ್ದೀರಾ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತವಾಗ್ಲೂ ಅದನ್ನ ವಾಪಸ್ ಕೊಡ್ಲೇಬೇಕಾಗತ್ತೆ. ಅಂಡ್ ಬೇಸಿಕಲಿ ಒಬ್ಬ ಆರ್ಟಿಸ್ಟ್ ಅಂದ್ರೇನೆ ಇವೆಲ್ಲ ಇದ್ದೇ ಇರುತ್ತೆ. ಅವರು ಮನ್ಸಲ್ಲಿ ಬದಲಾವಣೆಯ ಭಾವನೆಗಳನ್ನ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾನು ಹೆಚ್ಚಂದ್ರೆ ಏನ್ ಮಾಡ್ಬೋದು ಹೇಳಿ, ಹಾಡ್ ಹೇಳಿ ಹಾಡಲ್ಲೇ ಒಂದೆರಡು ಮಾತುಗಳನ್ನ ಬೈಬೋದೇನೋ ಅಷ್ಟೇ. ಇದಕ್ಕಿಂತ ಹೆಚ್ಚು ನನ್ನ ಕೈಲೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಯಾರ ಜೊತೆ ಜಗಳ ಮಾಡೋಕ್ಕಾಗಲ್ಲ, ಯಾರಿಗೂ ನಾನು ಹೊಡಿಯೋಕ್ಕಾಗಲ್ಲ, ಯಾರಿಗೂ ನಾನು ಬೈಯೋಕ್ಕಾಗಲ್ಲ. ಹೋಗ್ಲಿ ಬಿಡಿ, ಹೆಂಗೋ ಹಾಡಲ್ಲೇ ಒಂದೆರಡು ಲೈನ್ಗಳು ಹಾಕೊಂಡು ಅದ್ರಲ್ಲಿ ಬೈದ್ಬಿಡು ಅಂತ ಸುಮ್ಮನಾಗ್ಬಿಡೋದು. ಇದಕ್ಕಿಂತ ಹೆಚ್ಚು ಏನು ಮಾಡೋಕ್ಕಾಗಲ್ಲ ಆರ್ಟಿಸ್ಟ್. ಕೋಪದಲ್ಲಿ ಯಾರಿಗಾದ್ರೂ ಬೈಬೇಕು ಅಂತಂದ್ರೆ ನೀವು ಯಾವ ತರ ಹಾಡ್ತೀರಾ? ಅದನ್ನ ಸ್ವಲ್ಪ ಹಾಡ್ ತೋರಿಸಿ. चोर चक्के चौधरी ते गुंडी रन परदान, ओ चोर चक्के चौधरी वही गुंडी रन परदान, ओ बच के रहना वीर जी नहीं ते हो जाना कल्याण, रब दियां बेपरवाहियां अज कुत्ते खान मलाइयां, रब दियां बेपरवाहियां अज कुत्ते खान मलाइयां. ನಾನು ಅನ್ಕೋತೀನಿ ಇದನ್ನ ನೀವು ಕ್ಲಾಪ್ ಮಾಡದೆ ಕೇಳಿಸ್ಕೋಬೇಕು ಅಂತ. ओ नित नवी डकैतियां ते होंदे बलात्कार, वही नित नवी डकैतियां ते होंदे बलात्कार, ओ थाने पुलिस कचहरियां सब मिली जुली सरकार, ओ बच के रहना वीर जी नहीं ते हो जाना कल्याण, रब दियां वे परवाहियां अज कुत्ते खान मलाइयां. ಇದಾಗಿತ್ತು ಆಪ್ಕಿ ಅದಾಲತ್ನಲ್ಲಿ ದಲೇರ್ ಮೆಹಂದಿ ಅವರ ಮೇಲೆ ನಮ್ಮ ಆರೋಪ ಮತ್ತೆ ಅವರ ಸ್ಪಷ್ಟನೆ. ಮತ್ತೀಗ ಸಮಯ ಬಂದಿದೆ ಇವತ್ತಿನ ಜಡ್ಜ್ ಅಂಜನ್ ಮಿಶ್ರಾ ಅವರ ತೀರ್ಪನ್ನ ಕೇಳೋದಕ್ಕೆ. ಅಪರಾಧಿ ಮೇಲೆ ಹಾಕಿರೋ ತಪ್ಪುಗಳು ಅಂದ್ರೆ ಆರೋಪಗಳು ತುಂಬಾ ಗಂಭೀರವಾಗಿದ್ವು. ಆದ್ರೆ ಸಂತೋಷದ ವಿಚಾರ ಏನು ಅಂದ್ರೆ ದಲೇರ್ ಸಾಹೇಬ್ರು ತುಂಬಾ ಸ್ಪಿರಿಟೆಡ್ ವೇ ಅಲ್ಲಿ ಅವುಗಳನ್ನೆಲ್ಲ ದಾಟ್ಕೊಂಡ್ ಬಂದಿದ್ದಾರೆ. ಎಲ್ಲೋ ಒಂದ್ ಕಡೆ ಅನಿಸ್ತಾ ಇತ್ತು ಅವರಿಗೆ ತುಂಬಾ ಟ್ಯಾಲೆಂಟ್ ಇದೆ ಅಂತ, ಆದ್ರೆ ಅವರ ವಿಚಾರದಲ್ಲಿ ಅವ್ರು ಯಾವತ್ತೂ ಎಕ್ಸ್ಪೆರಿಮೆಂಟ್ ಮಾಡೋಕ್ ಇಷ್ಟಪಡ್ಲಿಲ್ಲ. ಆದ್ರೆ ಇವತ್ ನಮಗೆಲ್ಲ ಗೊತ್ತಾಯ್ತು ಅವರು ಹೊಸ ಪ್ರಯೋಗಗಳ ಶುರು ಮಾಡ್ತಾರೆ ತಮ್ಮ ವೈವಿಧ್ಯಮಯ ಸಂಗೀತದಿಂದ. ನೀವು ಈ ಸಂಗೀತದ ಕ್ಷೇತ್ರದಲ್ಲಿ ತುಂಬಾ ಮುಂದೆ ಬರಬೇಕು ಅಂತ ನಾವು ಆಶಿಸ್ತೀವಿ. ಈ ಶುಭ ಕೋರಿಕೆಗಳೊಂದಿಗೆ ನಿಮ್ಮ ಮೇಲೆ ಹಾಕಿದ ಎಲ್ಲಾ ಆರೋಪಗಳಿಂದ ನಿಮ್ಮನ್ನ ವಿಮುಕ್ತಗೊಳಿಸ್ತಿದ್ದೀವಿ.